Hello everyone, welcome to another video of A to Z Maths. So in the last class we have discussed about all the exemplar problems of relational functions. ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ರಿಲೇಷನ್ಸ್ ಮೇಲೆ ಆನ್ ಫಂಕ್ಷನ್ಸ್ ಮೇಲೆ ಯಾವ ಕ್ವಶನ್ಸ್ ಕೇಳಿದ್ರೆ ಅಷ್ಟನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿರಬೇಕು PYQs ಮತ್ತೆ exemplar ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಿ. ಓಕೆ, so let us move on to the first question. Okay, so first question ಏನು ಹೇಳ್ತಿದೆ ಅಂತಂದ್ರೆ which of the so ಇದು ನಾನು 2014 ಇಂದ 2022 ವರೆಗೂ ಎಲ್ಲಾ ಕ್ವೆಶ್ಚನ್ಸ್ ನಾನು ಸಾಲ್ವ್ ಮಾಡೋಕೆ ಹೋಗ್ತೀನಿ. ಸೊ which of the following is not correct ಅಂತ ಕೇಳಿದ್ದಾರೆ. ಸೊ remember the question is not correct for the features of exponential function ಬಗ್ಗೆ ಇದ್ರಲ್ಲಿ ಯಾವುದು ಕರೆಕ್ಟ್ ಅಂತ ಹೇಳ್ತಾರೆ. ಸೊ ನಿಮಗೆ ಗ್ರಾಫ್ ಗೊತ್ತಿರಬೇಕು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್. ಸೊ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸ್ ಗ್ರಾಫ್ ಹೆಂಗಿರುತ್ತೆ ಅಂತಂದ್ರೆ ಸೊ ದಿಸ್ ಇಸ್ ಎಕ್ಸ್ ಆಕ್ಸಿಸ್ ಅಂಡ್ ದಿಸ್ ಇಸ್ ವೈ ಆಕ್ಸಿಸ್. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಹೆಂಗಿರುತ್ತೆ ಅಂತಂದ್ರೆ ಹಿಂಗಿರುತ್ತೆ. ಓಕೆ, ಸೊ ಇದು ಎಕ್ಸ್ಪೋನೆನ್ಷಿಯಲ್ ಆಗಿ ರೈಸ್ ಆಗ್ತಾ ಇರುತ್ತೆ. ಸೊ ಈ ಪಾಯಿಂಟ್ ಏನಿರುತ್ತೆ ದಿಸ್ ಇಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ವಿತ್ ವೈ ಆಕ್ಸಿಸ್. ದಟ್ ಪಾಯಿಂಟ್ ಇಸ್ ಕಾಲ್ಡ್ 0,1 ಪಾಯಿಂಟ್. ಓಕೆ, ಸೊ ಈಗ ಈ ಗ್ರಾಫ್ ನ ಅಸ್ಯೂಮ್ ಮಾಡಿಕೊಂಡು ನೀವು ಯಾವ್ದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ನೀವು ಹೇಳ್ಬೇಕಾಗುತ್ತೆ. ಸೊ ಅದನ್ನ ಹೇಳ್ತಾ ಹೋದ್ರೆ ನಿಮ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಓದಿ. ಫಾರ್ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್, ನೆಗೆಟಿವ್ ಇಫ್ ಯು ಟೇಕ್ ವೆರಿ ಲಾರ್ಜ್ ನೆಗೆಟಿವ್ ವ್ಯಾಲ್ಯೂಸ್ ಆಫ್ ಎಕ್ಸ್ ದ ಫಂಕ್ಷನ್ ಇಸ್ ವೆರಿ ಕ್ಲೋಸ್ ಟು 0. ಸೊ ಅಬ್ಸರ್ವ್ ದಿ ಗ್ರಾಫ್ ನೋಡಿ. ಸೊ ತುಂಬಾ as x tends to infinity the graph tends to 0. Okay, so this statement is correct. Okay, the domain of the function is R. Obviously the function is defined for all the values. ಹಂಗಾಗಿ ಡೊಮೈನ್ ನಿಮ್ ಗ್ರಾಫ್ ನೋಡಿ. ಸೊ ಎಕ್ಸ್ ಆಕ್ಸ್ ಅಲ್ಲಿ ಎಲ್ಲಿಂದ ಎಲ್ಲಿ ಎಕ್ಸ್ಟೆಂಡ್ ಆಗಿದೆ, ಇನ್ಫಿನಿಟಿ ಟು ಇನ್ಫಿನಿಟಿ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸೊ ಇಟ್ ಈಸ್ ಆರ್. ಸೊ ಇಟ್ ಈಸ್ ಕರೆಕ್ಟ್ ಓನ್ಲಿ. ಥರ್ಡ್ ಆಪ್ಷನ್ ಏನಿದೆ ದ ಪಾಯಿಂಟ್ 1,0 is always on the graph of the function ಅಂತ ಇದೆ. See, observe. So this is the whatever I have written, that is the graph. But ಅವ್ರು ಏನ್ ಕೇಳಿದ್ದಾರೆ 1,0. ಸೊ 1,0 ಇಲ್ಲಿ ಬರುತ್ತೆ. ಸೊ ಇದು ಗ್ರಾಫ್ ಮೇಲೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ನಾಟ್ ಆನ್ ದಿ ಗ್ರಾಫ್ ಆಫ್ ದಿ ಫಂಕ್ಷನ್. ಸೊ ಹಂಗಾಗಿ ದಿಸ್ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಅವ್ರು ಕೇಳಿರೋದು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ನೇ ಸೆಲೆಕ್ಟ್ ಮಾಡಿ ಅಂತ. ಸೊ ಆಪ್ಷನ್ ಸಿ ಇಸ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಸಿ ನ ಟಿಕ್ ಮಾಡಬೇಕಾಗುತ್ತೆ ನೀವು. ಸೊ ನೆಕ್ಸ್ಟ್ ಕ್ವಶನ್. ಸೊ ಇದು 2014ರಲ್ಲಿ ಕೇಳಿರೋ ಕ್ವಶನ್. ಸೊ ಇದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂತ ನೋಡೋಣ. ಸೊ ಲೆಟ್ S be the set of all real numbers. A relation R has been defined on S by A related to B such that modulus A minus B lesser than or equal to 1 ಅಂತ ಕೇಳಿದ್ದಾರೆ. ಸೊ ಇದು ರಿಲೇಶನ್ಶಿಪ್ ಬಗ್ಗೆ ಮಾತಾಡ್ತಿದ್ರು. ಸೊ ಲೆಟ್ ಅಸ್ ಡಿಸ್ಕಸ್ ದ ಫಸ್ಟ್ ಒನ್. ಇಸ್ ದಟ್ ರಿಫ್ಲೆಕ್ಸಿವ್ ಅಂತ. ರಿಫ್ಲೆಕ್ಸಿವ್ ಅಂದ್ರೆ ಸೇಮ್ ನಂಬರ್ ಕನ್ಸಿಡರ್ ಮಾಡ್ಬೇಕು ನೀವು. ಸೊ A minus A ತಗೋಬೇಕು. So A minus A, which is equal to what? Definitely this is 0, and obviously it is less than or equal to 1. So hangagi, so this statement is always true. Hangagi it is reflexive agutte. This is reflexive. So hangagi first option I can easily discard. Now coming to the second one. So idu reflexive anta gottayitu. Second option nodana iga. So second option enide anta andre symmetric alva. Symmetric prove ಮಾಡೋಣ. See, obviously this is by obvious observation. So since it is modulus ನೋಡಿ, mod A minus B lesser than or equal to 1 ಅಂತ ಅಂದ್ರೆ which implies if you take minus also mod B minus A ಅಂತ ಕೂಡ ಅದನ್ನು ಬರೀಬಹುದು. That is also less than or equal to 1. This is by obvious observation. ನೀವು ಯಾವುದೇ ಒಂದೆರಡು ನಂಬರ್ ತಗೊಳ್ಳಿ. ಈಗ 3 4 ತಗೊಳ್ಳಿ. So 3 minus 4 mod ಎಷ್ಟು? mod 3 minus 4 ಎಷ್ಟು ಬರುತ್ತೆ? 1 ಬರುತ್ತೆ. ಸಿಮಿಲರ್ಲಿ mod 4 minus 3 ಕೂಡ ನಿಮಗೆ 1 ಬರುತ್ತೆ. ಸೊ ಹಾಗಾಗಿ ಅದೇನು ಡಿಫರೆನ್ಸ್ ಆಗಲ್ಲ. ಸೊ ಇಟ್ ಈಸ್ ಸಿಮೆಟ್ರಿಕ್ ಆಗುತ್ತೆ. ಸಿಮೆಟ್ರಿಕ್ ಆಗುತ್ತೆ. ಸೊ ಇಟ್ ಈಸ್ ಸಿಮೆಟ್ರಿಕ್. ಈಗ ಯಾವ ಆಪ್ಷನ್ ಚೆಕ್ ಮಾಡ್ತಾ ಹೋಗೋಣ. ಸೊ ಇದು ರಿಫ್ಲೆಕ್ಸಿವ್ ಆಗಿದೆ, ಸಿಮೆಟ್ರಿಕ್ ಆಗಿದೆ. ಸೊ ಅಂದ್ರೆ ನಾಟ್ ಸಿಮೆಟ್ರಿಕ್ ಅಂತ ಎಲ್ಲಿದೆ ಅದನ್ನ ಆಪ್ಷನ್ ನ ಡಿಸ್ಕಾರ್ಡ್ ಮಾಡೋಣ. ಸೊ ನಾಟ್ ಸಿಮೆಟ್ರಿಕ್ ಅಲ್ಲ, ಇಟ್ ಈಸ್ ಸಿಮೆಟ್ರಿಕ್. ನಾವು ಕಮಿಂಗ್ ಟು ದ ಥರ್ಡ್ ಆಪ್ಷನ್. ಈಸ್ ದ ಟ್ರಾನ್ಸಿಟಿವ್ ಅಂತ ಅಂದ್ರೆ ಟ್ರಾನ್ಸಿಟಿವ್ ಹೌದು ಅಲ್ವಾ ಅಂತ ಚೆಕ್ ಮಾಡಿ. ನೀವು ಅಬ್ಸರ್ವ್ ಮಾಡ್ಕೊಂಡು ಚೆಕ್ ಮಾಡ್ತಾ ಹೋಗಿ. ಸೊ ಈಗ ನಾವೇನ್ ಮಾಡ್ಬೇಕಂತಂದ್ರೆ ಟ್ರಾನ್ಸಿಟಿವಿಟಿ ಚೆಕ್ ಮಾಡಕ್ಕೆ, ಸಪೋಸ್ ಇಫ್ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಟ್ರೈ ಟು ಗಿವ್ ದ ಕೌಂಟರ್ ಎಕ್ಸಾಂಪಲ್ಸ್. ದಟ್ ಈಸ್ ಈಗ ನೋಡಿ 2,3 ಇದೆಯಾ ಅದರಲ್ಲಿ? ಎಸ್, 2,3 ಬಿಲಾಂಗ್ಸ್ ಟು ಆರ್. ಬಿಕಾಸ್ ಸಿ mod A minus B ಅಂತ ಎಲ್ಲಿ ನಾವು ಮಾತಾಡ್ತೀವಿ ದಿಸ್ ಇಸ್ ನಥಿಂಗ್ ಬಟ್ ದ ಡಿಫರೆನ್ಸ್ ಅಂತ ಅಷ್ಟೇ. ಇಟ್ಸ್ ನಾಟ್ ಅಬೌಟ್ ಪಾಸಿಟಿವ್ ನೆಗೆಟಿವ್, ಇಟ್ ಈಸ್ ಅಬೌಟ್ ದ ಡಿಫರೆನ್ಸ್.
ಡಿಫರೆನ್ಸ್ ಒನ್ ಇರುವಂತ ಎರಡು ಎಲಿಮೆಂಟ್ ತಗೋಬೇಕು. ಸೊ ಟೂ ಮತ್ತೆ 3 ಡಿಫರೆನ್ಸ್ ಬಂದಿದೆ. ಎಸ್ ದಟ್ ಬಿಲಾಂಗ್ಸ್ ಟು ದ ರಿಲೇಷನ್. ಅಂಡ್ ದರ್ ಯು ಟೇಕ್ ಅನದರ್ ಎಲಿಮೆಂಟ್ 6, 7 ತಗೊಳ್ಳಿ. 6, 7 also belongs to R because the difference is what? Difference is again 1. So this also belongs to R. Now, oh sorry, you're not supposed to take like this. You should take and you have to start with element 3, right? So 3, 4 towali. 3, 4 also belongs to R. But according to transitivity, 2, 4 R al irbekittu. But 2, 4 does not belongs to R because why? Because 2 minus 4 the difference is 2. It is 2. So which is greater than or equal to 1 ಆಗುತ್ತೆ. So this is a contradiction. ಓಕೆನಾ? ಸೊ ಹಂಗಾಗಿ ಇದು ಟ್ರಾನ್ಸಿಟಿವ್ ಅಲ್ಲ. ಸೊ ಆಪ್ಷನ್ ಸಿ ಕರೆಕ್ಟ್. It is reflective, symmetric, but not transitive. Clear? So next question. For any two real numbers, an operation star defined by a star b is equal to 1 plus ab. ಇದು 2014 ಕೇಳಿರೋ ಕ್ವಶನ್. ಸೊ ಇದು ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅದ್ರ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ಫಸ್ಟ್ ನಾವು ಕಮ್ಯುಟೇಟಿವಿಟಿ ಹೌದಾ ಅಲ್ವಾ ಅಂತ ಚೆಕ್ ಮಾಡೋಣ. ಸಿ ಕಮ್ಯುಟೇಟಿವ್ ಚೆಕ್ ಮಾಡೋದು ವೆರಿ ಈಸಿ. ಕಮ್ಯುಟೇಟಿವ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ a star b is equal to b star a ಅಂತ ಇದ್ದಾಗ. ಓಕೆನಾ? ಸೊ a star b it is given as what? It is 1 plus ab. What about b star a? B star a is also what? You just replace a and b ಅಷ್ಟೇ, ಇಂಟರ್ಚೇಂಜ್ ಮಾಡಿ. ಸೊ ಬಿ ಎ ಆಗುತ್ತೆ. ಬಿ ಎ ಇಸ್ ಆಲ್ಸೋ ಎ ಬಿ ಅಲ್ವಾ? ಸೊ matrix multiplication is commutative. So then a star b b star a ಸೇಮ್ ಬಂತು. ಸೊ ಇದರಿಂದ ನಾವೇನಂತ ಹೇಳ್ಬೋದು? ಸೊ commutative ಅಂತ ಹೇಳ್ತೀವಿ. So given star binary operation is commutative. So in the sense, so which option I can discard now? Not commutative ಅಂತ ಎಲ್ಲಿದೆ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾ ಹೋಗಿ. ನಾಟ್ ಕಮ್ಯುಟೇಟಿವ್ ಅಂತ ಆಪ್ಷನ್ ಡಿ ಇದೆ. ಆಪ್ಷನ್ ಡಿ ತೆಗೆದಾಕ್ಬಿಡಿ. ನೈದರ್ ಕಮ್ಯುಟೇಟಿವ್ ನಾರ್ ಅಸೋಸಿಯೇಟಿವ್ ಇದು ತೆಗೆದಾಕ್ಬಿಡಿ. ನಾವು ಚೆಕಿಂಗ್ ಫಾರ್ ಅಸೋಸಿಯೇಟಿವ್ ಪ್ರಾಪರ್ಟಿ. ಅಸೋಸಿಯೇಟಿವ್ ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ ಪ್ರಾಪರ್ಟಿ ಏನ್ ಹೇಳುತ್ತೆ? ಅಸೋಸಿಯೇಟಿವ್ ಪ್ರಾಪರ್ಟಿ a star b star c is equal to what? a star b star c. ಓಕೆ, ಇಲ್ಲಿ ಎ ಬಿ ಗೆ ಬ್ರಾಕೆಟ್ ಹಾಕೋಬೇಕು, ಇಲ್ಲಿಗೆ ಬಿ ಸಿ ಬ್ರಾಕೆಟ್ ಹಾಕೋಬೇಕು. a star b ಅಂದ್ರೆ ಏನಾಗುತ್ತೆ? ದ ಗಿವನ್ ದಟ್ ಇಟ್ ಇಸ್ 1 plus ab, 1 plus ab star c which is equal to a star b star c is what? According to the definition 1 plus bc ಆಗುತ್ತೆ. ಸೊ ಅಗೈನ್ ಅಪ್ಲೈ ದಿ ಆಪರೇಷನ್. ಸೊ ಇದು ಫುಲ್ ಎ ಅಂತ ತಗೋಬೇಕು. 1 plus ab ಏನಿದೆ ಅದನ್ನ ಎ ಅಂತ ತಗೋಬೇಕು. a star b ಅಂತ ಬರೀಬಹುದು 1 plus a into b, that is 1 plus ab ಇದು a ತರ into b ಅಂದ್ರೆ into c. Okay, so which is equal to 1 plus a into b ಅಂದ್ರೆ ಇದು full b, 1 plus bc. So simplify this, 1 plus 1 into c which is equal to sorry plus abc which is equal to ಇದು ಕೂಡ ಸೇಮ್ 1 plus a plus abc ಸಿಗುತ್ತೆ. ಎಸ್, ಫಸ್ಟ್ ಅಂಡ್ ಲಾಸ್ಟ್ ಟರ್ಮ್ಸ್ ಬೋತ್ ಆರ್ ಸೇಮ್, ಬಟ್ ಇಲ್ಲಿ ಸಿ ಇದೆ, ಇಲ್ಲಿ ಎ ಇದೆ. ಸೊ ನಾಟ್ ಈಕ್ವಲ್. ಓಕೆನಾ? ಸೊ ನಾಟ್ ಈಕ್ವಲ್ ಆಯ್ತು. ಓಕೆನಾ? ಸೊ ದಿಸ್ ಇಸ್ ನಾಟ್ ಈಕ್ವಲ್. ಹಂಗಾಗಿ ಏನಂತ ಹೇಳ್ಬೋದು ನಾವು? ನಾಟ್ ಅಸೋಸಿಯೇಟಿವ್. ನಾಟ್ ಅಸೋಸಿಯೇಟಿವ್. ಸೊ ಹಂಗಾಗಿ ಕಮ್ಯುಟೇಟಿವ್ ಬಟ್ ನಾಟ್ ಅಸೋಸಿಯೇಟಿವ್ ಇಸ್ ದ ಕರೆಕ್ಟ್ ಆಪ್ಷನ್. ದಟ್ ಈಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. Now, so let f from n to n defined by, this is also asked in 2014. F from n to n defined by f of n is equal to n plus 1 by 2 when n is odd. So and n by 2 where n is even. So ಇದು on to 1 1 ಎಲ್ಲ ಚೆಕ್ ಮಾಡಕ್ ಕೇಳಿದ್ದಾರೆ. ಸೊ ಇಂಥ ಕ್ವಶನ್ಸ್ ಏನ್ ಮಾಡ್ಬೇಕಂತಂದ್ರೆ ಫಾರ್ಮಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗಿ ವೆನ್ ಡಯಾಗ್ರಾಮ್, ಐ ಮೀನ್ ಆರೋ ಡಯಾಗ್ರಾಮ್ ಹಾಕೊಂಡ್ಬಿಡಿ, ನಿಮ್ಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಸೊ ಆರೋ ಡಯಾಗ್ರಾಮ್ ಹಾಕೊಂಡ್ಬಿಡೋಣ. ಏನಂತ? ಎಲ್ಲಿಂದ ಎಲ್ಲಿ ಫಂಕ್ಷನ್ ಡಿಫೈನ್ ಆಗಿರೋದು? ದ ಫಂಕ್ಷನ್ ಇಸ್ ಡಿಫೈನ್ಡ್ ಫ್ರಮ್ n to n ಅಲ್ವಾ? ಸೊ n to n ಡಿಫೈನ್ ಆಗಿದೆ. ಸೊ ದಿಸ್ ಇಸ್ n, ದಿಸ್ ಇಸ್ ಆಲ್ಸೋ n. ಸೊ ನಾವೀಗ ಫಸ್ಟ್ ಇಮೇಜಸ್ ನ ಹುಡುಕಂತ ಹೋಗೋಣ. ಸೊ 1 ಗೆ, ಸೊ ವಾಟ್ ಈಸ್ ದ ಇಮೇಜ್ ಆಫ್ 1? 1 ಅಂದ್ರೆ ಆಡ್ ನಂಬರ್. 1 ಇಲ್ಲಿ ಸೆಟ್ ಕೊಡ್ಬೇಕು. ಸೊ 1 plus 1 ಎಷ್ಟು? 2. 2 by 2 ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ದ ಇಮೇಜ್ ಆಫ್ 1 is 1. The image of 1 is 1. What about the image of 2? Image of 2 ಅಂತಂದ್ರೆ 2 is an even number. Now so we need to substitute n here. So 2 by 2. 2 by 2 is what? It is again 1. It is again 1. So ನೋಡಿ, ಅರ್ಥ ಮಾಡ್ಕೊಳ್ಳಿ.
1 is the image of 1 is 1 and the image of 2 is also 1. So the image of 3 is what? The image of 3 is the image of 3 is 3 plus 1 4. No, 3 is an odd number. 3 plus 1 4. 4 by 2 is what? 2. The image of 4 3 is what? It is 2. The image of 4 is what? Image of 4 another 4 is an even number. 4 by 2 ಆಗುತ್ತೆ. 4 by 2 is what? It is 2. 4 by 2 is what? It is 2. So likewise ಇದು ಹಿಂಗೆ ಹೋಗ್ತಾ ಇರುತ್ತೆ ಪ್ರಾಸೆಸ್. ಓಕೆನಾ? ಸೊ ಈ ತರ ಹೋಗ್ತಾ ಇರ್ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ. First of all, is the 1 1 antare? No, it is not 1 1. So because f of 1, the image of two distinct elements is the same. That is f of 1, f of 2 is equal to 1. Hangagi this simplest ಏನಂತ ಹೇಳ್ಬೋದು, not 1 1 ಅಂತ ಹೇಳ್ಬೋದು. So is that on to antandre? Yes, it is on to, because every elements on in the second set have images. Okay na? For every element there, so ಎಲ್ಲದಕ್ಕೂ image ಇರ್ತವೆ. ಹಂಗಾಗಿ it is on to. It is not 1 1 but on to. So ಇಲ್ಲಿ the option is on to but not 1 1. So option A is correct. Okay. So let us go to the next question. So ಇಲ್ಲಿ ಕ್ವಶನ್ ಏನು ಕೇಳಿದಾನೆ ಅಂತಂದ್ರೆ, suppose f of x is equal to x plus 1 the whole square ಅಂತ ಕೇಳಿದಾನೆ. X plus 1 the whole square, so x is greater than or equal to minus 1. So if g of x is a function whose graph is the reflection of the graph of the function in the line y is equal to x. ನೋಡಿ, ರಿಫ್ಲೆಕ್ಷನ್ ಅಂತ ಅಂದ್ರು ಒಂದೇ, ಇಮೇಜ್ ಅಂದ್ರು ಒಂದೇ, ಅಥವಾ ಇನ್ವರ್ಸ್ ಅಂದ್ರು ಒಂದೇ. ಸೊ ಇನ್ವರ್ಸ್ ಕೇಳಿದಾನೆ ಅಂತ ಅರ್ಥ ಅಷ್ಟೇ. ಸೊ ಗ್ರಾಫ್ ಅಲ್ಲಿ ನಾವು ರಿಫ್ಲೆಕ್ಷನ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ದಿ ಮ್ಯಾಥಮೆಟಿಕಲಿ ಇಟ್ ಇಸ್ ನಥಿಂಗ್ ಬಟ್ ದ ಇನ್ವರ್ಸ್ ಅಂತ ಇನ್ವರ್ಸ್ ಮಾಡ್ತಾರೆ. ಸೊ ಈ ಜಸ್ಟ್ ಫೈಂಡ್ ದ ಇನ್ವರ್ಸ್ ಆಫ್ ದಿಸ್, ದಟ್ಸ್ ಇಟ್. ಅದೇ ಆನ್ಸರ್ ಅಷ್ಟೇ, ಇನ್ನೇನಿಲ್ಲ. ಸೊ ಇನ್ನು ಹೌ ಟು ಫೈಂಡ್ ದ ಇನ್ವರ್ಸ್ ಆಫ್ ದಿಸ್? ಸೊ ಟು ಫೈಂಡ್ ದ ಇನ್ವರ್ಸ್, ಸೊ ಇನ್ವರ್ಸ್ ಏನ್ ತಗೋಬೇಕು ನಾವು? ಏನ್ ಕೊಟ್ಟಿದ್ದಾನೆ ಅದಕ್ಕೆ f of x ಜಾಗದಲ್ಲಿ y ಹಾಕೋಬೇಕು. ಸೊ x plus 1 the whole square ಆಗುತ್ತೆ. ಸೊ ನಾವು ಸಾಲ್ವ್ ದಿಸ್ ಫಾರ್ x, ದಟ್ ಇಸ್ ಸ್ಕ್ವೇರ್ ನ ರಿಮೂವ್ ಮಾಡಿದ್ರೆ ಕಡೆ ಏನಾಗುತ್ತೆ? root y is equal to x plus 1. So which implies what is the value of x? X is what? To root y minus 1. Now therefore f inverse is equal to what? Illi x y ಜಾಗದಲ್ಲಿ x replace ಮಾಡಬೇಕು ಅಷ್ಟೇ. root x minus 1 ಆಗುತ್ತೆ. So root x minus 1, option D is correct. Now the next question, this is also asked in 2014. ತುಂಬಾ ಕ್ವಶನ್ಸ್ ಕೇಳಿದ್ದಾರೆ ನೋಡಿ 2014 ಅಲ್ಲಿ. ಸೊ ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಆಫ್ ದಿಸ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತು ಅಂಡರ್ ದ ರೂಟ್ ಏನ್ ಬರುತ್ತೆ. ಸೊ ಅದನ್ನ ನಾವು ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಅಂತ ತಗೊಂತೀವಿ ಅಲ್ವಾ? ಓಕೆ, ಸೊ ನಾವು ಅಂಡರ್ ದ ರೂಟ್ ಇರೋದು ಏನ್ ತಗೋಬೇಕು? ಗ್ರೇಟರ್ ದನ್ ತಗೋಬೇಕಲ್ವಾ? ಸೊ ದಟ್ ಏನ್ ತಗೋಬೇಕು ಇಲ್ಲಿ? ಕಾಸ್ ಎಕ್ಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ತಗೋಬೇಕು. ಸೊ ನಿಮಗೆ ಗೊತ್ತಿದೆ ಕಾಸ್ ಎಕ್ಸ್ ಯಾವಾಗ 0 ಆಗುತ್ತೆ, ಐ ಮೀನ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 0, ಪಾಸಿಟಿವ್ ಆಗಿರುತ್ತೆ ಅಂತ. ಸೊ ನಿಮಗೆ ಕ್ವಾಡ್ರೆಂಟ್ ಬಗ್ಗೆ ಐಡಿಯಾ ಇದೆ ನಿಮಗೆ. ಸೊ ASTC ರೂಲ್ ಗೊತ್ತಿದ್ರೆ ಇಟ್ ಇಸ್ ವೆರಿ ಸಿಂಪಲ್. ಸೊ ದಿಸ್ ಇಸ್ 0 and this is pi by 2 and this is pi and this is 3 pi by 2 ಅಲ್ವಾ? ಸೊ ಈಗ ASTC ನಲ್ಲಿ ಏನ್ ಹೇಳ್ತಿದೆ? ದಿಸ್ ಇಸ್ ASTC ಅಂತ. ಸೊ ಇಲ್ಲಿ ಕಾಸ್ ಇರೋದ್ರಿಂದ ಕಾಸ್ ಯಾವಾಗ ಪಾಸಿಟಿವ್ ಆಗಿರುತ್ತೆ ಅಂತಂದ್ರೆ, ಕಾಸ್ ಎಲ್ಲೆಲ್ಲಿ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ, ಮತ್ತೆ ಥರ್ಡ್ ಕ್ವಾಡ್ರೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಇರುತ್ತೆ. ಫಸ್ಟ್ ಮತ್ತೆ ಥರ್ಡ್ ಯೂನಿಯನ್ ಮಾಡೋದು ಇಲ್ಲಿ ಬರುತ್ತೆ, ನೋಡ್ತಾ ಹೋಗಿ. ಸೊ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದನ್ 0, greater than or equal to 0 when x belongs to the first quadrant, that is if in the interval 0 to pi by 2, this is the first quadrant union. So fourth quadrant ಯಾವುದು? The fourth quadrant is 3 pi by 2 to pi. Okay, so cos x is positive. Cos x is positive ಯಾವ quadrant ಅಲ್ಲಿ? ಸೊ ಮತ್ತೆ ಫಸ್ಟ್ ಅಂಡ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ, ಸಪೋಸ್ ಈ ಕಾಸ್ ಎಕ್ಸ್ ಜಾಗದಲ್ಲಿ ಸೈನ್ ಎಕ್ಸ್ ಕೊಟ್ಟಿದ್ರೆ ಸೈನ್ ಎಲ್ಲೆಲ್ಲಿ ಪಾಸಿಟಿವ್ ಆಗುತ್ತೆ ಅಂತ ನಾವು ನೋಡ್ಕೊಂತ ಇರ್ಬೇಕಾಗುತ್ತೆ. ಅಕಾರ್ಡಿಂಗ್ಲಿ ನಾವು ಆನ್ಸರ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಆನ್ಸರ್. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಇದು ಎಕ್ಸಾಂಪಲ್ ಪ್ರಾಬ್ಲಮ್ ಅಲ್ಲಿ ನಿನ್ನೆ ಕೂಡ ಸಾಲ್ವ್ ಮಾಡಿದ್ವಿ. ಸೊ ಅದನ್ನೇ ಕ್ವಶನ್ ಕೇಳಿದರೆ, ದಿಸ್ ಇಸ್ ಆಸ್ಕ್ಡ್ ಇನ್ 2015. ಸೊ ದೇ ಆರ್ ಗಿವನ್ f of x is equal to 1 by x. ಸೊ ದೆನ್ f is ಅಂತ ಕೇಳಿದ್ದಾರೆ. ಸೊ f is ಏನ್ 1 1 2 ನಾಟ್ ಡಿಫೈನ್ಡ್ ಅಂತ. ಸೊ ಆಬ್ವಿಯಸ್ಲಿ ಆರ್ ಅಲ್ಲಿ 0 ಇದೆ, 0 ಹ್ಯಾಸ್ ನೋ ಪ್ರೀ ಇಮೇಜ್, ಇಟ್ ಇಸ್ ನಾಟ್ ಡಿಫೈನ್ಡ್ ಅಂತ. ಓಕೆನಾ? ಸೊ 0 ಹ್ಯಾಸ್ ಪ್ರೀ ಇಮೇಜ್. ಸೊ f of 0 ನಾಟ್ ಡಿಫೈನ್ಡ್. ಸೊ f of 0 ಡಿಫೈನ್ ಆಗಿಲ್ಲ, ಹಂಗಾಗಿ ದ ಫಂಕ್ಷನ್ ಇಸ್ ನಾಟ್ ಡಿಫೈನ್ಡ್. ಸೊ ಹಂಗಾಗಿ ಇಟ್ ಇಸ್ ನಾಟ್ ಡಿಫೈನ್ಡ್ ಅಂತ ಇರಬೇಕು. ಸೊ D is the option. So now coming to the next question.
ಸೊ ಇಲ್ಲಿ ಕ್ವಶನ್ ಏನಂತ ಹೇಳಿದ್ದಾರೆ ಅಂತಂದ್ರೆ f of x is equal to something given the function. ಸೊ f of 1/2 minus tan of pi x by 2 ಅಂತ. ಸೊ ಅಲ್ಲಿ x ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ x restriction. So and g of x is equal to root of some quadratic polynomial ಕೊಟ್ಟಿದ್ದಾರೆ. So 3 plus 4x minus 4x square. Find the domain ಅಂತ ಕೇಳಿದ್ದಾರೆ. See domain of f plus g ಅಂತ ಕೇಳಿದ್ದಾರೆ. So this is the f function and this is g function. f plus g the domain ಕೇಳಿರೋದ್ರಿಂದ so ನಿಮಗೆ f ದು domain already ಕೊಟ್ಟಿದ್ದಾರೆ. So what is the domain of f? Domain of f already it is given, it is open 1 to 1 ಅಂತ. ಯಾಕಂದ್ರೆ ಅಲ್ಲೇ ಕೊಟ್ಟಿದ್ದಾರಲ್ಲ x conditions. So your job is to find the domain of the g function, that is this one. So ಇದು ಅಂಡರ್ ದ ರೂಟ್ ಆಗಿರೋದ್ರಿಂದ ಸೊ ಡೊಮೈನ್ ಆಫ್ ಜಿ ಹೇಗೆ ಮಾಡ್ಕೊಡ್ಬೇಕು, ಟು ಫೈಂಡ್ ದ ಡೊಮೈನ್ ಆಫ್ ಜಿ. ಡೊಮೈನ್ ಆಫ್ ಜಿ ಇಸ್ ಈಕ್ವಲ್ ಟು ಏನ್ ತಗೋಬೇಕೀಗ 3 ಪ್ಲಸ್ ಸೊ 3 ಪ್ಲಸ್ 4x ಮೈನಸ್ 4x ಸ್ಕ್ವೇರ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ತಗೋಬೇಕು. ಸೊ ನಮ್ಗೆ ಗೊತ್ತಿದೆ, ಮುಂಚೆನೂ ಹೇಳಿದ್ದೀನಿ ನಾನು ಲಾಸ್ಟ್ ಕ್ಲಾಸ್ ಕೂಡ. ಸೊ ರೂಟ್ ಎಫ್ ಅಂತ ಇದ್ರೆ ಏನ್ ತಗೋಬೇಕು, ಎಫ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ತಗೋಬೇಕು. So ಇದನ್ನ greater than equal to 0 ತಗೊಂಡ್ವಿ. So to make the quotient of x square positive, I'm going to multiply minus ಏನ್ ಬರುತ್ತೆ ನಮಗೆ 4x square minus 4x minus 3 less than or equal to 0. So if you multiply minus throughout the inequation, the sign of the inequation gets reversed. So that is the reason. So it is less than or equal to. So we solve this inequation, that is factors ಆಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಸೊ minus 12 ಆಗುತ್ತೆ. The factors are what? 6 2s are s, 6 2s are 12. So this is minus and this is plus. Now 4x square minus 6x plus 2x minus 3 lesser than or equal to 0. ಮತ್ತೆ ಕಾಮನ್ ತೆಗಿರಿ. ಸೊ 2x ನ ಕಾಮನ್ ತಗೊಂಡು ಏನ್ ಬರುತ್ತೆ, 2x minus 3 ಬರುತ್ತೆ, ಪ್ಲಸ್ 1 ಕಾಮನ್ ತೆಗೆದ್ರೆ 2x minus 3 ಬರುತ್ತೆ, lesser than or equal to 0 ಬರುತ್ತೆ. ಸೊ ಫೈನಲಿ 2x minus 3 into 2x plus 1 lesser than or equal to 0 ಸಿಗುತ್ತೆ. ಓಕೆನಾ? ಸೊ ನಮ್ಗೆ ಇಷ್ಟು ಸಿಕ್ತು. ಸೊ ಈಗ ನಮಗೆ ಡೊಮೈನ್ ಫೈಂಡ್ ಮಾಡ್ಬೇಕಲ್ವಾ. ಸೊ ನಮಗೆ ಫ್ಯಾಕ್ಟರ್ ಸಿಕ್ಕಿದ್ದೇನು, 2x minus 3 ಸೊ ಇಂಟು 2x plus 1. ಸೊ ನಮಗೆ ಗೊತ್ತಿದೆ. ಸೊ ವೇವಿ ಕರ್ವ್ ಮೆಥಡ್ ಅಲ್ಲಿ ನಾವು ಇದನ್ನು ಸಾಲ್ವ್ ಮಾಡಬೇಕು. ಸೊ ದ ರೂಟ್ಸ್ ಆರ್ ವಾಟ್, plus 3/2 and here the root is minus 1/2. ಸೊ ಇಲ್ಲಿ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ನಮ್ಗೆ ಏನ್ ಬೇಕು, ಸೊ ದಿಸ್ ಇಸ್ minus 1/2 ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ಕೋಬೇಕು. 3/2 ಅಂತಂದ್ರೆ ಲೆಸ್ ದನ್ ಆರ್ ಈಕ್ವಲ್ ಟು 0 ಅಂತಂದ್ರೆ ಇಷ್ಟು ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ದ ರೀಸನ್. ಇದು ಪಾಸಿಟಿವ್, ಎಕ್ಸ್ಟ್ರೀಮ್ ರೈಟ್ ಪಾಸಿಟಿವ್ ಇರುತ್ತೆ. ಸೊ ಎಲ್ಲ ಆಡ್ ಇರೋದ್ರಿಂದ ನಮಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಹಿಯರ್ x ಬಿಲಾಂಗ್ಸ್ ಟು ವಾಟ್, x ಬಿಲಾಂಗ್ಸ್ ಟು ಸೊ ಈಕ್ವಲ್ ಟು ಇರೋದ್ರಿಂದ minus 1/2 to 3/2 ಕ್ಲೋಸ್. ಸೊ ದಿಸ್ ಇಸ್ ದ ಡೊಮೈನ್ ಆಫ್ ಜಿ ಫಂಕ್ಷನ್. ಈಗ ಡೊಮೈನ್ ಆಫ್ ಜಿ ಗೊತ್ತಾಯ್ತು. ಈಗ ಏನ್ ಮಾಡ್ಬೇಕು, ಈಗ ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಕೇಳಿದ್ರಲ್ವಾ. ಸೊ ಈಗ ಇಂಟರ್ಸೆಕ್ಷನ್ ತಗೊಳ್ಳೋಣ ಈಗ. ಸೊ ಎಫ್ ಪ್ಲಸ್ ಜಿ ಡೊಮೈನ್ ಅಂತಂದ್ರೆ ಯಾವ ಇಂಟರ್ಸೆಕ್ಷನ್ ತಗೊಳ್ಬೇಕು, ಡೊಮೈನ್ ಆಫ್ ಎಫ್ ಪ್ಲಸ್ ಜಿ ಇಸ್ ಈಕ್ವಲ್ ಟು ವಾಟ್, ಡೊಮೈನ್ ಆಫ್ ಎಫ್ intersection domain of G. So what is domain of F? Domain of F, it is given, it is minus 1 to 1 intersection. Domain of G is what? Domain of G is close minus 1/2 to 3/2. Okay. So ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿಕೊಟ್ಟಿದ್ದೀನಿ how to take the intersection ಅಂತ. ಒಂದು ಲೈನ್ ಡ್ರಾ ಮಾಡ್ಕೋಬೇಕು. So this is minus 1 and this is plus 1. ಸೊ ಈಗ ಓಪನ್ ಅಲ್ವಾ, ಈ ತರ ಶೇಡ್ ಮಾಡಬೇಕು. ಸೊ ಆಫ್ಟರ್ ದಟ್ ಇನ್ನೊಂದು ಲೈನ್ ಡ್ರಾ ಮಾಡಬೇಕು, ರಿಯಲ್ ಲೈನ್. ಅದರಲ್ಲಿ -1/2 ಇಲ್ಲಿ ಬರುತ್ತೆ, ಇಲ್ಲೆಲ್ಲ ಬರುತ್ತೆ. ಸೊ ದಟ್ ಈಸ್ -1/2. 3/2 ಒಂದಲ್ಲಿ ಬರುತ್ತೆ, ಇಟ್ ಇಸ್ 1.5. ಇಟ್ ಈಸ್ ಸೊ ಇದನ್ನ ನಾವೇನ್ ಮಾಡ್ಬೇಕು, ಹಿಂಗೆ ಶೇಡ್ ಮಾಡ್ಬೇಕು. ಇವೆರಡರಲ್ಲೂ ಇಂಟರ್ಸೆಕ್ಷನ್ ಏನಿದೆ ಅಂತ ನೋಡ್ಕೊಂತ ಹೋಗ್ಬೇಕು. ಸೊ ವಾಟ್ ಇಸ್ ದ ಇಂಟರ್ಸೆಕ್ಷನ್? ಕಾಮನ್ ಆಗಿರೋದು ಇಲ್ಲಿಂದ ನೋಡಿ, ಇಷ್ಟು ಪೋರ್ಷನ್ ಕಾಮನ್ ಆಗಿದೆ. ಸೊ ಇದೇನ್ ಪೋರ್ಷನ್ ಇದೆ, ಈ ಪೋರ್ಷನ್ ಕಾಮನ್ ಆಗಿದೆ. ಸೊ ಇಲ್ಲಿಂದ ಎಷ್ಟು ಆಗುತ್ತೆ, -1/2. -1/2 ಓಪನ್ ಇತ್ತಾ ಕ್ಲೋಸ್ ಇತ್ತಾ ಇಲ್ಲಿ? ಸೊ ಅದು ಕ್ಲೋಸ್ ಇದೆ. ಸೊ ಇಲ್ಲೂ ಅಷ್ಟೇ ಕ್ಲೋಸ್ ಹಾಕೊಳ್ಳಿ. -1/2 ಕಾಮ ಇಲ್ಲಿವರೆಗೂ 1 ವರ್ಗು. 1 ಓಪನ್ ಇದೆಯಾ ಕ್ಲೋಸ್ ಇದೆಯಾ? ಓಪನ್ ಇದೆ. ಸೊ -1/2 ಕಾಮ 1. ಆಪ್ಷನ್ ಸಿ ಇಸ್ ಕರೆಕ್ಟ್. ನೌ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ. ಸೊ ದ ಕ್ವೆಶ್ಚನ್ ಇಸ್, so if the operation star defined by a star b is equal to a square plus b square for all the real numbers, I mean a and b, then 2 plus 3, so 2 plus 3 plus
4 ಕೇಳಿದ್ದಾರೆ ಅಲ್ವಾ. ಸೊ ಇದಕ್ಕೆ ಆನ್ಸರ್ ಏನು 2 + 3 ಏನಾಗುತ್ತೆ ಎ ಸ್ಟಾರ್ ಬಿ ಅಂತ ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅದೇ ತರ 2 ಅಂದ್ರೆ 2 ಸ್ಕ್ವೇರ್ 4 ಪ್ಲಸ್ 3 ಸ್ಕ್ವೇರ್ 9 ಪ್ಲಸ್ 4 ಕೇಳಿದ್ದಾರೆ. ಸೊ 4 + 9 ಎಷ್ಟಾಗುತ್ತೆ 13 13 + 4 ಆಗುತ್ತೆ. ಸೊ 13 ಸ್ಕ್ವೇರ್ ಎಷ್ಟಾಗುತ್ತೆ 169 ಪ್ಲಸ್ 4 ಸ್ಕ್ವೇರ್ 16 169 ಪ್ಲಸ್ 16 ಏನಾಗುತ್ತೆ ಸೊ 185 ಆಗುತ್ತೆ. ಓಕೆ 185 is the correct option. Okay, so now next question ಹೋಗೋಣ. So f from R to R, this is asked in 2015. F from R to R defined by f of x is equal to x by x square plus 1. Then f of 2 ಅಂತ ಕೇಳಿದ್ದಾರೆ. So very simple, f of so f of 2 ಅಲ್ವಾ ಕೇಳಿರೋದು. ಸೊ ಇದನ್ನ ಈ ತರ ಬರ್ಕೋಬಹುದು. ಸೊ f of 2 ಏನು x ಜಾಗದಲ್ಲಿ 2 ಹಾಕೊಂಡ್ಬಿಡಿ. x ಜಾಗದಲ್ಲಿ 2 ಹಾಕೊಂಡ್ಬಿಟ್ರೆ ನಿಮ್ಗೆ 2 ಓವರ್ 2 ಸ್ಕ್ವೇರ್ ಅಂದ್ರೆ 4 + 1 5 ಬರುತ್ತೆ. ಅಂದ್ರೆ f of 2 ಬಂದ್ಬಿಟ್ಟು 2/5 ಬರುತ್ತೆ. ಅಗೈನ್ ಈ f of 2/5 ಮತ್ತೆ 2/5 ಹಾಕೊಳ್ಳಿ ಅದೇ ಫಂಕ್ಷನ್ ಗೆ. ಏನಾಗುತ್ತೆ ಅವಾಗ 2/5 ಓವರ್ 2/5 whole square plus 1. Simplify it, you will get the answer. So that is 2/5 over 2/5 ಅಂತ ಏನಾಗುತ್ತೆ 4/25 plus 1. So which is equal to 2/5. So simplify this 4 plus 25, that is 29 over 25. So which is equal to simplify ಮಾಡಿ ಮತ್ತೆ ಇದನ್ನ. So 2/5 into 25/29. 5 1s are 5 5s are 5 2s are 10. No? So 10/29. Simplification ತುಂಬಾ ಫಾಸ್ಟ್ ಆಗಿರಬೇಕಾಗುತ್ತೆ. So 10/25 is the answer. Next question, ಇದು 2016 ಅಲ್ಲಿ ಕೇಳಿರೋ ಕ್ವಶನ್. 2022 ವರೆಗೂ ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಕೂಡ ನಾನು ನಿಮಗೆ ಸಾಲ್ವ್ ಮಾಡಿಸ್ತೀನಿ, ಡೋಂಟ್ ವರಿ. So the set A has 4 elements and the set B has 5 elements. Then the number of injective mappings that can be defined. See ನೋಡಿ, so f from A to B function define ಆಗಿದ್ರೆ, so A ನಲ್ಲಿ ಎಷ್ಟು ಎಲಿಮೆಂಟ್ ಇದೆಯಂತೆ 4 ಎಲಿಮೆಂಟ್ ಇದೆಯಂತೆ, B ನಲ್ಲಿ 5 ಎಲಿಮೆಂಟ್ಸ್ ಇದೆಯಂತೆ. ಇಂಜೆಕ್ಟಿವ್ ಅಂತಂದ್ರೆ 1-1 ಮ್ಯಾಪಿಂಗ್ಸ್ ಆಗುತ್ತಾ ಅಂತ. ಎಸ್ 1-1 ಮ್ಯಾಪಿಂಗ್ಸ್ ಆಗುತ್ತೆ, ಪಾಸಿಬಲ್ ಇದೆ. ಸೊ ಎಷ್ಟಾಗುತ್ತೆ ಅಂತಂದ್ರೆ ಯಾವತ್ತು 1-1 ಫಂಕ್ಷನ್ಸ್ ನಂಬರ್ ಆಫ್ 1-1 ಫಂಕ್ಷನ್ಸ್ ಅಂತಂದ್ರೆ 1-1 ಫಂಕ್ಷನ್ಸ್ ಗೆ ಫಾರ್ಮುಲಾ ಬಂದ್ಬಿಟ್ಟು 1-1 ಫಂಕ್ಷನ್ಸ್ ಇಸ್ ಈಕ್ವಲ್ ಟು ಏನಪ್ಪಾ ಅಂದ್ರೆ ನೋಡಿ, ಸೊ ಇದ್ರಲ್ಲಿ ಏನಾದ್ರು m ಎಲಿಮೆಂಟ್ಸ್ ಇದ್ದು ಇದರಲ್ಲಿ n ಎಲಿಮೆಂಟ್ಸ್ ಇದ್ರೆ ಫಾರ್ಮುಲಾ ಬಂದ್ಬಿಟ್ಟು npm ಅಂತ. ಸೊ ಇಲ್ಲಿ m ಏನಾಗುತ್ತೆ, n ಏನಾಗುತ್ತೆ 5p4 ಆಗುತ್ತೆ. 5p4 ಅಂದ್ರೆ ಏನಾಗುತ್ತೆ 5 factorial divided by 5 minus 4 factorial ಆಗುತ್ತೆ. ಸೊ which is equal to 5 factorial. 5 factorial ಅಂತ ಎಷ್ಟಾಗುತ್ತೆ 120 ಆಗುತ್ತೆ. So it is 120 is the correct option. Now so this question is f from R to R, there is a function which is defined f of x is equal to 2x plus 6, which is bijective mapping, then f inverse. So you all know how to find the f inverse. So f inverse ಅಂದ್ರೆ ಏನು ಮಾಡಬೇಕು ಅಂತ ಹೇಳಿದೀನಿ. So f of x is replaced by y. So y is equal to what 2x plus 6. Then solve this equation for x, that is y minus 6 is equal to what 2x. So therefore x is equal to what y minus 6 over 2. So I can write this as x is equal to y by 2 minus 6 by 2 is what it is 3. So therefore f inverse is equal to what f, you just replace y with x, that is x by 2 minus 3. So which is there in option A. So ನಿಮ್ಮ ಫಾಸ್ಟ್ ಇರಬೇಕು ಸಿಂಪ್ಲಿಫಿಕೇಶನ್ಸ್ ಎಲ್ಲ, then only you can manage the time. So next question. So let star be a binary operation defined on R, that is a star b is equal to a plus b by 4 for all. Okay, ಇಷ್ಟು ಕೊಟ್ಟಿದ್ದಾರೆ. ಅದು ಕಮ್ಯುಟೇಟಿವ್ ಅಸೋಸಿಯೇಟಿವ್ ಅಂತ ಕೇಳ್ತಿದ್ದಾರೆ. ಕಮ್ಯುಟೇಟಿವ್ ಅಂತಂದ್ರೆ ಫಸ್ಟ್ ಒಂದು ಕಮ್ಯುಟೇಟಿವ್ ಚೆಕ್ ಮಾಡೋದು ಹೆಂಗೆ ಅಂತಂದ್ರೆ ಎ ಮತ್ತೆ ಬಿ ನ ಎಕ್ಸ್ಚೇಂಜ್ ಮಾಡಬೇಕು, ಇಂಟರ್ಚೇಂಜ್ ಮಾಡಬೇಕು. ಇಂಟರ್ಚೇಂಜ್ ಮಾಡಿದಾಗ ನಿಮಗೆ ಸೇಮ್ ಬಂದ್ರೆ ಎ ಸ್ಟಾರ್ ಬಿ ಏನ್ ಬಂತು ಅದೇ ಬಂದ್ರೆ ಅವಾಗ ಏನಂತ ಹೇಳ್ತೀವಿ ನಾವು ಅಂತಂದ್ರೆ ನೋಡಿ, ಈಗ a star b is what they have given, it is a plus b by 4. So I can write the same thing as b plus a by 4. So this b plus a by 4 is nothing but what b star a. So ಹಂಗಾಗಿ ಏನಾಗುತ್ತೆ ಕಮ್ಯುಟೇಟಿವ್ ಆಗುತ್ತೆ.
So therefore which implies commutative. So commutative anta ನಿಮಗೆ ಗೊತ್ತಾದ ತಕ್ಷಣ at least I can discuss two options. So which are those options? ನೈದರ್ ಅಂತ ಇದೆ, ನೈದರ್ ಅಂತ ಆಗಲ್ಲ, ಇಟ್ ಈಸ್ ಕಮ್ಯುಟೇಟಿವ್ ಅಂತ ಗೊತ್ತಾಯ್ತು. ನಾಟ್ ಕಮ್ಯುಟೇಟಿವ್ ಅಂತ ಇದೆ, ಇದು ತೆಗೆದಾಕ್ಬಿಡಿ. ಸೊ ಇನ್ನ ಚೆಕ್ ಫಾರ್ ಅಸೋಸಿಯೇಟಿವ್. ಸೊ ಅಸೋಸಿಯೇಟಿವ್ ಅಂತ ಹೇಳ್ತು ಎ ಸ್ಟಾರ್ ಬಿ ಸ್ಟಾರ್ ಸಿ, ಎ ಬಿ ಗೆ ಬ್ರಾಕೆಟ್ ಹಾಕೊಳ್ಳಿ, ಇದನ್ನು ಸಪರೇಟ್ ಆಗಿ ಮಾಡ್ಬಿಡ್ತೀನಿ. ಸೊ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂದ್ರೆ ಏನಾಗುತ್ತೆ, ಎ ಸ್ಟಾರ್ ಬಿ ಅಂದ್ರೆ ಏನಾಗುತ್ತೆ, ಎ ಬಿ ಎ ಪ್ಲಸ್ ಬಿ ಬೈ 4 ಪ್ಲಸ್ ಸಾರಿ ಸ್ಟಾರ್ ಸಿ. ಅಗೈನ್ ಅಪ್ಲೈ ದ ಸೇಮ್ ಥಿಂಗ್, ದಟ್ ಈಸ್ ಇದು ಎ ತರ ಇದು ಬಿ ತರ. So the a plus b over 4 plus c whole divided by 4. So which is equal and ಅಷ್ಟು ಕೆಟ್ಟು ಇದನ್ನ ನೆಕ್ಸ್ಟ್ ಏನು ಮಾಡೋಣ ಈಗ, a star b star c ಮಾಡೋಣ. ಸೊ ಇಲ್ಲಿ b star c ಹಾಕೋದು. ಸೊ ಏನಾಗುತ್ತೆ a star ಹಾಗೆ ಬರ್ಕೊಳ್ಳಿ, b star c ಅಂದ್ರೆ ಏನಾಗುತ್ತೆ b plus c over 4. ಸೊ ಇದನ್ನ ಈಗ ಮತ್ತೆ ಫಾರ್ಮುಲಾ ಹಾಕೋದು, ಏನಾಗುತ್ತೆ a plus b plus c by 4 whole divided by 4 ಆಗುತ್ತೆ. Obviously if you observe these two, definitely they are not equal. So ಹಂಗಾಗಿ ಅಂತ ಹೇಳ್ತೀವಿ ಅದನ್ನ not associative ಅಂತ ಹೇಳ್ಬೋದು. Not associative. You can check this by taking some numbers ತಗೊಂಡು ಕೂಡ ನೀವು ಚೆಕ್ ಮಾಡಬಹುದು. It is commutative but not associative. So option B is correct. Now question ಕೇಳಿದರೆ f from R to R function is defined, R to R defined by f of x is equal to x power 4. So f of x is equal to x power 4. Now you have to check this for 1 1 and 1 2 function, right? So 1 1 check ಮಾಡೋಣ. 1 1 ಅಂತಂದ್ರೆ ಏನಂತ ಹೇಳಬೇಕು, for every distinct elements in the domain must have distinct images ಅಲ್ವಾ. ಸೊ ಈಗ ಏನ್ ಮಾಡೋಣ ಅಂತಂದ್ರೆ, so you have to search for those distinct elements which have same image. So f of -1 ಏನ್ ಬರುತ್ತಪ್ಪ, 1 ಬರುತ್ತೆ. If you substitute x is equal to -1, you will get 1 only. So f of 1 is which is also -1. I'm sorry, it is 1. So two distinct elements, same image ಆಯ್ತು. So f is not 1 1 ಆಯ್ತು. You can take different elements also. You can take 2 1 -2. So you will get same image. So f is not 2 1 ಅಂತ ಗೊತ್ತಾಯ್ತು. Now see the options. First option is f is not 1 1 but on 2 ಇರಬಹುದು. Second option to discuss ಮಾಡಬಹುದಾ, f is neither 1 1 ಅಂತ ಕೇಳಿದರೆ, so I can discuss this. f is 1 1 and not 2 ಅಂತ ಕೇಳಿದರೆ ಅಲ್ಲ, so I can discard a also. f is 1 1 ಅಂತ ಹೇಳಿದೆ, ಬಟ್ ನಮಗೆ ಏನು ಅಂತ ಗೊತ್ತಿದೆ, f is not 1 1 ಅಂತ ಇದೆ ಅಲ್ವಾ. ಸೊ ಸಾರಿ ಈ ತರ ಆಗಲ್ಲ. f is not 1 1 ಅಂತ ನಾವು ಪ್ರೂವ್ ಮಾಡಿದ್ವಿ. f is not 1 1 ಅಂತ f is 1 1 ಆಪ್ಷನ್ ಡಿಸ್ಕಸ್ ಮಾಡಿ. ಸೊ ಇದಂತೂ ಆಗೋದಿಲ್ಲ, f is 1 1 ಅಂತ ಸಿ ಕೂಡ ಆಗೋದಿಲ್ಲ. ಡಿ ನೋಡಿ ಏನಂತ ಕೇಳಿದ್ರೆ f ಮೇ ಬಿ 1 1 ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ವಿ ಪ್ರೂವ್ಡ್ f is not 1 1 ಅಂತ, ಮೇ ಬಿ 1 1 ಚಾನ್ಸ್ ಇಲ್ಲ, ಇದು ಕೂಡ ಆಪ್ಷನ್ ಆಗಲ್ಲ. ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಅಂದ್ರೆ no need to check for on to, even for 1 1 only you can discard all the three options. ಹಾಗಾಗಿ B is correct option. Next, so this is also asked in 2017 commutative associative ಮೇಲೆ ಕೇಳಿರ್ತಾರೆ ಕ್ವೆಶ್ಚನ್ ಇದು. ಸೊ ನೋಡ್ತಾ ಹೋಗೋಣ, ಫಸ್ಟ್ ಕಮ್ಯುಟೇಟಿವ್ ಚೆಕ್ ಮಾಡ್ತಾ ಹೋಗೋಣ. ಸೊ ಹೌ ಟು ಚೆಕ್ ಇಟ್ ಫಾರ್ ಕಮ್ಯುಟೇಟಿವ್, a star b. So a star b is equal to what, a divided by b plus 1 ಅಂತ ಬರೀಬಹುದು. ಸೊ b star a ಏನಾಗುತ್ತೆ, b star a is equal to what, b divided by a plus 1 ಆಗುತ್ತೆ. If we interchange a and b, equal ಆಗಲ್ಲ. So these two are not equal. ಯಾಕಂದ್ರೆ you take any examples or is ನೀವು ಎಕ್ಸಾಂಪಲ್ಸ್ ಆಗಬಹುದು. 1 star 2 ಏನಾಗುತ್ತಪ್ಪ, so 1 star 2 is equal to what, 1 divided by 2 plus 1 which is equal to 3. ಸೊ ಅದರ ನೀವು 2 star 1 ಮಾಡಿ, 2 star 1 ಮಾಡೋದು ಏನಾಗುತ್ತೆ, 2 divided by 1 plus 1 ಆಗುತ್ತೆ. So which is equal to 2 divided by 2 which is equal to 1. So definitely these two are not equal. ಹಾಗಾಗಿ ನಾಟ್ ಕಮ್ಯುಟೇಟಿವ್ ಅಂತಂದ್ರೆ, ಕಮ್ಯುಟೇಟಿವ್ ಅಂತ ಎಲ್ಲೆಲ್ಲಿದೆ ಅದನ್ನೆಲ್ಲ ಡಿಸ್ಕಸ್ ಮಾಡಿ. ಸೊ ಕಮ್ಯುಟೇಟಿವ್ ಆಗಲ್ಲ. ಇನ್ನ ಬಿ ಮತ್ತೆ ಸಿ ಇರೋದಲ್ವಾ. ಸೊ ಬಿ ಸಿ ಅಂತಾರೆ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ಸ್, ನೀವೇನು ಹಿಂಗೆ ಮಾಡ್ಬೇಕಂತ ಏನಿಲ್ಲ. ಸೊ ಕ್ಲಿಯರ್ ಆಯ್ತಾ. ಸೊ ಈಗ ಮಾಡೋಣ. ಈಗ ನೋಡಿ
ಎ ಸ್ಟಾರ್ ಅಸೋಸಿಯೇಟಿಗೆ ಎ ಸ್ಟಾರ್ ಬಿ ಸ್ಟಾರ್ ಸಿ, ಇಲ್ಲಿ ಎ ಬಿಗೆ ಬ್ರಾಕೆಟ್ ಹಾಕೊಳ್ಳಿ. ಸೊ ವಿಚ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಸ್ಟಾರ್ ಬಿ ಅಂದ್ರೆ ಏನು, ಎ ಡಿವೈಡೆಡ್ ಬೈ ಬಿ ಪ್ಲಸ್ ಒನ್ ಸ್ಟಾರ್ ಸಿ. ಮತ್ತೆ ಇದನ್ನ ಅಪ್ಲೈ ಮಾಡಿ. ಸೊ ಇದೇನಾಗುತ್ತೆ, ಎ ಡಿವೈಡ್ ಬೈ ಬಿ ಪ್ಲಸ್ ಒನ್ ಸ್ಟಾರ್ ಸಿ ಅಂತಂದ್ರೆ ಇದನ್ನ ಫುಲ್ ಎ ಅಂತ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಎ ಡಿವೈಡ್ ಬೈ ಬಿ ಪ್ಲಸ್ ಒನ್, ಎ ಡಿವೈಡ್ ಬೈ ಬಿ ಪ್ಲಸ್ ಓಲ್ ಡಿವೈಡ್ ಬೈ ಸಿ ಪ್ಲಸ್ ಒನ್ ಆಗುತ್ತೆ. ಇಲ್ಲಿ ಬಿ ಅಂದ್ರೆ ಸಿ ತರ. ಓಕೆ, ಸೊ ಇದನ್ನ ಅಲ್ಲೇ ಇಟ್ಕೊಳ್ಳಿ. ಸೊ ಅದೇ ತರ ಬಿ ಚೆಕ್ ಮಾಡಿ, ಬಿ ಸ್ಟಾರ್ ಸಾರಿ ಎ ಸ್ಟಾರ್ ಬಿ ಸ್ಟಾರ್ ಸಿ, ಇಲ್ಲಿ ಬಿ ಸಿ ಗೆ ಬ್ರಾಕೆಟ್ ಹಾಕೊಳ್ಳಿ. ನಾವು ಚೆಕ್ ಇಟ್ ಫಾರ್. ಸೊ ಎ ಸ್ಟಾರ್ ಬಿ ಸ್ಟಾರ್ ಸಿ ಅಂತಂದ್ರೆ ಬಿ ಡಿವೈಡ್ ಬೈ ಸಿ ಪ್ಲಸ್ ಒನ್ ಆಗುತ್ತೆ. ಅಗೇನ್ ಇಫ್ ಯು ಅಪ್ಲೈ ದಿ ಡೆಫಿನೇಷನ್, ಇವಾಗ ಏನಾಗುತ್ತೆ, ಎ ಡಿವೈಡೆಡ್ ಬೈ ಬಿ ಡಿವೈಡ್ ಬೈ ಸಿ ಪ್ಲಸ್ ಒನ್ ಆಗುತ್ತೆ. ಸೊ ಆಬ್ವಿಯಸ್ಲಿ ನೀವು ಎರಡನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಸಿಂಪ್ಲಿ ಯು ಟೇಕ್ ಎಕ್ಸಾಂಪಲ್ಸ್ ಅಷ್ಟೇ. ಯು ಟೇಕ್ ವೆರಿ ಸಿಂಪಲ್ ಎಕ್ಸಾಂಪಲ್ಸ್. ಎ ಇಸ್ ಈಕ್ವಲ್ ಟು 1 ತಗೊಳ್ಳಿ. ಸೊ ಎ ಇಸ್ ಈಕ್ವಲ್ ಟು 1 ತಗೊಳ್ಳಿ, ಬಿ ಇಸ್ ಈಕ್ವಲ್ ಟು 1 2 3 ತಗೊಂಡ್ಬಿಡಿ ಸಿಂಪಲ್ ಆಗಿ. ಸೊ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 2, ಸಿ ಇಸ್ ಈಕ್ವಲ್ ಟು 3 ತಗೊಳ್ಳಿ. ಚೆಕ್ ಮಾಡಿ ಆಪ್ಷನ್ ಸರಿಯಾಗುತ್ತಾ ಇಲ್ಲ ಅಂತ ಚೆಕ್ ಮಾಡಿ. ಸೊ ಎ ಅಂದ್ರೆ ಏನಪ್ಪ, 1. ಸೊ 1 ಡಿವೈಡೆಡ್ ಬೈ 2, 2 ಪ್ಲಸ್ 1 ಎಷ್ಟು 3, ಓಲ್ ಡಿವೈಡ್ ಬೈ ಸಿ ಪ್ಲಸ್ 1 ಎಷ್ಟಾಗುತ್ತೆ 4 ಆಗುತ್ತೆ. ಇಫ್ ಯು ಸಿಂಪ್ಲಿಫೈ ದಿಸ್, 1 by 3 into so 1 by 4 which is equal to 1 by 12 ಆಗುತ್ತೆ. ಓಕೆ, ಇದಕ್ಕೂ ಅಪ್ಲೈ ಮಾಡಿ. ನಿಮ್ಗೆ ಏನಾಗುತ್ತೆ, ಎ ಇಸ್ ವಾಟ್ 1 ಓಲ್ ಡಿವೈಡ್ ಬೈ ಬಿ ಡಿವೈಡ್ ಬೈ ಸಿ ಪ್ಲಸ್ 1, ಬಿ ಅಂದ್ರೆ ಎಷ್ಟು 2, 2 ಡಿವೈಡ್ ಬೈ ಸಿ ಪ್ಲಸ್ 1 ಅಂದ್ರೆ 4 ಆಗುತ್ತೆ, ಪ್ಲಸ್ 1. So which you will get 1 divided by 1, 2 by 4 means what, it is 1 by 2 plus 1. So which is you get to 1 plus 1 divided by 3 by 2 ಆಗುತ್ತೆ, which you will get 2 by 3 ಆಗುತ್ತೆ. These two are not same. So it is not associative as well. So not commutative and as well as associative. So neither associative nor commutative is the correct option. ನೆಕ್ಸ್ಟ್ 26-17 ಅಲ್ಲಿ ಒನ್ ಮೋರ್ ಕ್ವಶನ್ ಕೇಳಿದ್ದಾರೆ. ಏನಪ್ಪಾ ಅದು ಅಂತಂದ್ರೆ ದ ರೇಂಜ್ ಆಫ್ ದಿ ಫಂಕ್ಷನ್ ಕೇಳಿದ್ದಾರೆ. ದ ರೇಂಜ್ ಆಫ್ ದಿ ಫಂಕ್ಷನ್ ಏನಿದೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೊಟ್ಟಿದೆ. ಫಸ್ಟ್ ನೀವು ಈ ರೇಂಜ್ ನ ಕಂಡುಹಿಡಿಯಬೇಕಂದ್ರೆ ಫಸ್ಟ್ ನೀವು ಡೊಮೈನ್ ನ ಕಂಡುಹಿಡಿಯಬೇಕು. ವಾಟ್ ಇಸ್ ದ ಡೊಮೈನ್ ಆಫ್ ದಿಸ್ ಫಂಕ್ಷನ್ ನಿಮಗೆ ಗೊತ್ತಿದೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನ್ ಕೊಟ್ಟಿದ್ದಾರಪ್ಪ ಅಲ್ಲಿ, ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಇನ್ನೊಂದು ಡೈರೆಕ್ಟ್ ರಿಸಲ್ಟ್ ಹೇಳ್ತೀವಿ ಅಂತಂದ್ರೂ ಕೂಡ ನಿಮ್ಗೆ ಎಲ್ಲಾದ್ರೂ ಕೂಡ ಹಿಂಗಿದ್ರೆ, ಸೊ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಎಲ್ಲಾದ್ರೂ ಇದ್ರೆ ಇದಕ್ಕೆ ಡೊಮೈನ್ ಬಂದ್ಬಿಟ್ಟು ಡೊಮೈನ್ ಆಫ್ ದಿಸ್ ಟೈಪ್ ಆಫ್ ಫಂಕ್ಷನ್ಸ್ ಏನಾದ್ರು ಡೈರೆಕ್ಟ್ ಆಗಿ ಹೇಳ್ಬೋದು ಅಂತಂದ್ರೆ ಏನಂತ ಹೇಳ್ಬೋದು, ಮೈನಸ್ ಎ ಟು ಎ ಅಂತ ಹೇಳ್ಬೋದು. ದಿಸ್ ದ ಡೊಮೈನ್ ಆಫ್ ದಿ ಫಂಕ್ಷನ್. ಸೊ ಸಿಮಿಲರ್ಲಿ ಡೊಮೈನ್ ಆಫ್ ಎಫ್ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ 3 ಸ್ಕ್ವೇರ್ ಅಂತ ಬರೀಬಹುದು. ಡೈರೆಕ್ಟ್ ನಾವು ಮೈನಸ್ 3 ಟು 3 ಅಂತ ಬರೀಬಹುದು. ಓಕೆ, ಬಟ್ ಅವ್ರು ಕೇಳಿರೋದು ಇಲ್ಲಿ ರೇಂಜ್. ಸೊ ಅಂದ್ರೆ ಡೊಮೈನ್ ಅಂತ ಅಂದ್ರೆ ದೀಸ್ ಆರ್ ಆಲ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಐ ಕ್ಯಾನ್ ಪುಟ್ ಹಿಯರ್. ಸೊ ಇನ್ ಎಕ್ಸ್ ಜಾಗದಲ್ಲಿ ಹಾಕೋ ಚಾನ್ಸಸ್ ಇದೆ ಅಂತ. ಈಗ ನೋಡಿ, ವೆರಿ ಸಿಂಪಲ್ ಆಗಿ ನಾವು ಆನ್ಸರ್ ಹಂಗೆ ಪ್ರಿಡಿಕ್ಟ್ ಮಾಡಬಹುದು. ಹೇಗೆ ಅಂತ ಅಂದ್ರೆ ನೋಡಿ, ಮಿನಿಮಮ್ ವ್ಯಾಲ್ಯೂ ಆಫ್ ಎಕ್ಸ್ ಕೊಡಿ. ಈಗ 3 ಕೊಟ್ರಿ ಅಂತ ಇಟ್ಕೊಡಿ. 3 ಕೊಟ್ರೆ ಇಲ್ಲಿ ಎಕ್ಸ್ ಗೆ 3 ಕೊಟ್ರೆ 9 ಮೈನಸ್ 3 ಸ್ಕ್ವೇರ್ 9 ಆಗುತ್ತೆ. 9 ಮೈನಸ್ 9 ಏನಾಗುತ್ತೆ. ಸೊ ನಿಮ್ಗೆ ಆನ್ಸರ್ ಏನ್ ಬಂದಿದೆ ಇಲ್ಲಿ. ಈಗ ಇದನ್ನ y ಇಸ್ ಈಕ್ವಲ್ ಟು ಏನ್ ಬರ್ಕೋತೀನಿ ಅಂತಂದ್ರೆ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಲ್ವಾ. ಎಕ್ಸ್ ಗೆ ನಾನು 3 ಕೊಡ್ತೀನಿ. ಸೊ ಇಲ್ಲಿ ಎಕ್ಸ್ ಗೆ ನಾನು 3 ಕೊಟ್ರೆ 3 ನಾದ್ರೂ ಕೊಡಿ, ಮೈನಸ್ 3 ನಾದ್ರೂ ಕೊಡಿ, ಸೊ ನೋ ಪ್ರಾಬ್ಲಮ್. 3 ಕೊಟ್ರೆ ಏನಾಗುತ್ತೆ, 9 ಮೈನಸ್ 9 0 ಆಗ್ಬಿಡುತ್ತೆ. y ಇಸ್ ಈಕ್ವಲ್ ಟು 0 ಬರುತ್ತೆ. ಅಂದ್ರೆ ರೇಂಜ್ ಅಲ್ಲಿ 0 ಇದೆ ಅಂತ ಗೊತ್ತಾಯ್ತು, ಹೌದಾ ಇಲ್ವಾ. ಸೊ ರೇಂಜ್ ಅಲ್ಲಿ 0 ಇದೆ ಅಂತಂದ್ರೆ ಈಗ ನೋಡಿ, ಸಿ ಆಪ್ಷನ್ ಚೆಕ್ ಮಾಡಿ. ಇದರಲ್ಲಿ ಓಪನ್ 0 ಅಂತ ಕೊಟ್ಟಿದ್ದಾರೆ, ಅಂದ್ರೆ ಇದಾಗಲ್ಲ. ಬಿ ನಲ್ಲೂ ಕೂಡ ಓಪನ್ 0 ಅಂತ ಕೊಟ್ಟಿದ್ದಾರೆ, ಆಗಲ್ಲ. ಕ್ಲಿಯರ್ ಆಯ್ತಾ. ಸೊ ನಾವು ಈಗ ಇದನ್ನ 0, ಈಗ ನೋಡಿ 0 ನೋಡಿ 4 ಆಪ್ಷನ್ ಕೂಡ 03 03 03 ಇದೆ. ಸೊ ಅವೆರಡೇ ಆಪ್ಷನ್ ಹಿಡ್ಕೊಂಡು ನಾವು ಚೆಕ್ ಮಾಡ್ತಾ ಬರ್ಬೇಕು. ಓಕೆನಾ. ಸೊ ಈಗ 3 ಇರೋದಿಲ್ಲ, ಇಲ್ಲ ಆಪ್ಷನ್ ಎ ಕರೆಕ್ಟ್ ಆಗಿರ್ಬೇಕು, ಇಲ್ಲ ಆಪ್ಷನ್ ಡಿ ಕರೆಕ್ಟ್ ಆಗಬೇಕು. ಎ ಮತ್ತೆ ಡಿ ಗೆ ಡಿಫ್ರೆನ್ಸ್ ಇರೋದೇ 3 ರೇಂಜ್ ಅಲ್ಲಿ ಬರುತ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. ಈಗ ಬರುತ್ತಾ ಇಲ್ವಾ ಅಂತಂದ್ರೆ ಆಬ್ವಿಯಸ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಈಗ ಇದ್ರಲ್ಲಿ 0 ಇರ್ತಾನೆ. ಈಗ ಇಫ್ ಯು ಸಬ್ಸ್ಟಿಟ್ಯೂಟ್ ಇಲ್ಲಿ 0 ಹಾಕಿದ್ರೆ, ಇಫ್ ಯು ಸಬ್ಸ್ಟಿಟ್ಯೂಟ್ 0 ಎಕ್ಸ್ ಜಾಗದಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 0 ಹಾಕಿದ್ರೆ ನಿಮ್ಗೆ ಏನ್ ಬರುತ್ತೆ, ರೂಟ್ 9 ಬರುತ್ತೆ. ಸೊ ರೂಟ್ 9 ವ್ಯಾಲ್ಯೂ ಎಷ್ಟು, 3 ಬಂತು. 3 ಇಸ್ ಇನ್ ದ ರೇಂಜ್. ಅಂದ್ರೆ 3 ಇರುವಂತದಲ್ಲಿ ಇದು ಓಪನ್ ಇದೆ, ಇದಂತೂ ಆಗಲ್ಲ. 3 ಬಿಲಾಂಗ್ಸ್ ಆಗಿರ್ಬೇಕಂದ್ರೆ ಇದೇ ಆಗಿರ್ಬೇಕು, ಕ್ಲೋಸ್ ಆಗಿರ್ಬೇಕು. ಸೊ ಹಂಗಾಗಿ ಆಪ್ಷನ್ ಎ ಇಸ್ ಕರೆಕ್ಟ್. Very easy to say the domain in range. Next to this is a board question, as you all know. So solution, f of x is given and g of x is also given.
So 8x cube g of x is x power 1 by 3, then f composition g of x kalidaರೆ. So f composition g of x, by the definition I can write this as f of g of x, as you all know. So f of g of x is what? It is x to the power 1 by 3. So on f of g of x is what? You just take this value inside f, substitute in the function f, that is 8 ಹಂಗೆ ಬರೀತೀನಿ, 8 into x is what? X to the power of 1 by 3 whole cube, ಆಗುತ್ತೆ. ನಾವು 3 get cancels, so ನಮ್ಗೆ ಆನ್ಸರ್ ಏನು ಸಿಗುತ್ತೆ? 8x ಸಿಗುತ್ತೆ. So option C is correct. So clear now. So now 2018 question. So f and g are given. They are defined from R to R. Be two functions defined as f of x is equal to mod of ಬರ್ಕೊಂಬಿಡೋಣ. So f of x is equal to what? Mod x plus x, and g of x is equal to what? This is mod x minus x. Okay. Then f composition x for all x less than 0 ಅಂತ ಕೇಳಿದ್ದಾರೆ. So ಮಾಡ್ಬಿಡೋಣ ಈಗ. So ಏನ್ ಕೇಳಿರೋದವರು? f composition g of x ಕೇಳಿದಾರಲ್ವಾ. So by the definition I can write this as what? f of g of x, which is equal to f of g of x is what? f of g of x is mod x minus x. So which is equal to, ನೋಡಿ ಇದು ಫುಲ್ ಏನಿದೆ ಇದನ್ನ ತಗೊಂಡೋಗಿ ಎಫ್ ಒಳಗಡೆ ಹಾಕ್ಬೇಕು. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಫುಲ್ ಎಷ್ಟು ಹಾಕ್ಬೇಕು? ಅವಾಗ ಏನಾಗುತ್ತೆ? ಮಾಡ್ ನೋಡಿ ಇಲ್ಲಿ ಎಕ್ಸ್ ಅಂದ್ರೆ ಏನ್ ಹಾಕ್ಬೇಕು ಈಗ ನೀವು? mod x minus x ಹಾಕ್ಬೇಕು. ಕ್ಲಿಯರ್ ಆಯ್ತು. ಪ್ಲಸ್ ಎಕ್ಸ್, ಇಲ್ಲೊಂದು ಎಕ್ಸ್ ಇದೆಯಲ್ಲ, ಈ ಎಕ್ಸ್ ಜಾಗದಲ್ಲಿ ಮತ್ತೆ ಫುಲ್ ಹಾಕ್ಬೇಕು, mod x minus x ಅಂತ. ಕ್ಲಿಯರಾ? ಸೊ ಮಾಡ್ ಆಫ್ ಇದು ಮಾಡ್ ಸೇಮ್ ಪಾಸಿಟಿವ್ ಬರುತ್ತೆ ನಿಮಗೆ. ಸೊ ಅವಾಗ ಏನಾಗುತ್ತೆ? mod x minus x ಇದೇ ಬರುತ್ತೆ. ಮಾಡ್ ಮಾಡೋ ರಿಮೂವ್ ಮಾಡ್ಬೋದು ನಾವು. ಸೊ mod x minus x ಅಂತ. ಅಂಡ್ ಅವ್ರು ಏನ್ ಕೇಳಿದಾರೆ ಅಂತಂದ್ರೆ, ಸೊ x is lesser than 0 ಅಂತಂದ್ರೆ mod x ವ್ಯಾಲ್ಯೂ ನಿಮಗೆ ಗೊತ್ತಿರುತ್ತೆ. The definition of mod x is there exist two values. One is x when x is greater than or equal to 0, and the value of mod x is minus x when x is lesser than 0. So x is less than 0 ಅಂತ ನೋಡಿದ್ರೆ ಅವಾಗ mod x ವ್ಯಾಲ್ಯೂ ನೀವೇನ್ ತಗೋಬೇಕು? minus x ತಗೋಬೇಕು. minus x plus mod x is what? It's again minus x, this being minus x. So finally this is minus 4x. So minus 4x is the answer. Clear? So this is the thing. ಇದು 2018 ಕೇಳಿದ್ರು. So 2018 ಇನ್ನೊಂದು ಕ್ವೆಶ್ಚನ್ ಕೇಳಿದಾನೆ. So a set having 6 distinct elements, the number of distinct functions from a to a which are not bijections ಅಂತ ಕೇಳಿದಾರೆ. ನೋಡಿ, ಸೊ ಯಾವುದೇ ಒಂದು ಫಂಕ್ಷನ್ a to b ಫಂಕ್ಷನ್ ಡಿಫೈನ್ ಆಗಿದೆ, ಅಂಡ್ a ನಲ್ಲಿ ಎಷ್ಟಿದೆ? 6 ಎಲಿಮೆಂಟ್ಸ್ ಇದಾವೆ, b ನಲ್ಲೂ 6 ಎಲಿಮೆಂಟ್ಸ್ ಇದಾವೆ ಅಂತ bijections ಪಾಸಿಬಲ್. ಸೊ ಇದರ ಅರ್ಥ ನಿಮಗೆ ಗೊತ್ತಿರಲಿ, ನಿಮಗೆ ಟೋಟಲ್ ಫಂಕ್ಷನ್ಸ್ ಎಷ್ಟಿರುತ್ತೆ? ಟೋಟಲ್ ಫಂಕ್ಷನ್ಸ್ ಬಂದ್ಬಿಟ್ಟು ಯಾವತ್ತೂ ಕೂಡ ಏನಾಗಿರುತ್ತೆ ಅಂದ್ರೆ b ದು ಕಾರ್ಡಿನಾಲಿಟಿ ಟು ದಿ ಪವರ್ a ದು ಕಾರ್ಡಿನಾಲಿಟಿ, ದಟ್ ಈಸ್ 6 power 6. ಟೋಟಲ್ 1 ಫಂಕ್ಷನ್ಸ್ ಎಷ್ಟಾಗುತ್ತೆ? ಸೊ ಟೋಟಲ್ ಬೈಜೆಕ್ಷನ್ಸ್ ಎಷ್ಟಾಗುತ್ತೆ ಅಂತ ಅಂದ್ರೆ, ಟೋಟಲ್ ಬೈಜೆಕ್ಷನ್ಸ್ ಇಸ್ ಈಕ್ವಲ್ ಟು ಸೇಮ್ ಎಲಿಮೆಂಟ್ಸ್ ಇದಾವೆ 6 ಫ್ಯಾಕ್ಟೋರಿಯಲ್ ಆಗುತ್ತೆ. ಟೋಟಲ್ ನಾನ್ ಬೈಜೆಕ್ಷನ್ಸ್ ಎಷ್ಟಾಗುತ್ತೆ? ಟೋಟಲ್ ನಾಟ್ ಬೈಜೆಕ್ಷನ್ಸ್ ಅಂತ ಅಂದ್ರೆ ಅದು ಫಾರ್ಮುಲಾ ಏನಂತ ಡಿಫೈನ್ ಮಾಡಬಹುದು ನಾವು? ಟೋಟಲ್ ಫಂಕ್ಷನ್ಸ್ minus total bijections. ಓಕೆನಾ? So total functions minus total bijections gives you total non-bijections. So which is equal to total functions is 6 power 6 minus total bijections are 6 factorial. So this is there in option C. So ನೋಡಿ, b ಕೂಡ ಸೇಮ್ ಇದೆ, ಬಟ್ ಫ್ಯಾಕ್ಟೋರಿಯಲ್ ಬರೀಬೇಕು. ಡೋಂಟ್ ಫರ್ಗೆಟ್ ದಟ್. Okay, this is asked in 2018. So very easy question. ಇದರಲ್ಲಿ ಯಾವ ಕಾನ್ಸೆಪ್ಟ್ ಇಲ್ಲ, ಏನು ಇಲ್ಲ, ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡೋದು ಯಾವ ಡೊಮೇನ್ ಅಲ್ಲಿ ಬರುತ್ತೆ ಅಂತ ನೋಡ್ಕೊಂಡು. ಸೊ ಇಲ್ಲಿ ನೋಡಿ -1 ಎಲ್ಲಿ ಬರುತ್ತೆ ನೋಡಿ? f of -1 given something from r to r f of x ಕೊಟ್ಟಿದ್ದಾರೆ. f of -1 ಕೇಳಿದ್ದಾರೆ. f of -1 ಎಲ್ಲಿ ಬರುತ್ತೆ ನೋಡಿ? ಇಲ್ಲಿ -1 ಬರುತ್ತೆ, ಒಂದು ನೆನಪಿಡಿ. f of 2 ಎಲ್ಲಿ ಬರುತ್ತೆ? 2 ಆಬ್ವಿಯಸ್ಲಿ ಇಲ್ಲಿ ಬರುತ್ತೆ. ಸೊ 3 4 ಎಲ್ಲಿ ಬರುತ್ತೆ? ಆಬ್ವಿಯಸ್ಲಿ ಇಲ್ಲಿ 4 ಬರುತ್ತೆ. ಓಕೆ, ಇವೆಲ್ಲ ವ್ಯಾಲ್ಯೂಸ್ ನ ಇಲ್ಲಿಗೆ ಹಾಕೊಂಡು ಆಡ್ ಮಾಡೋದಷ್ಟೇ. ಸೊ f of -1 plus f of 2 plus f of 4 is equal to f of -1 ಅಂದ್ರೆ -1 ಇಲ್ಲಿ ನೋಡಿ, 3 into -1 ಏನಾಗುತ್ತೆ? -3 ಆಗುತ್ತೆ. ಪ್ಲಸ್ f of 2 ಏನಾಗುತ್ತೆ? 2 ಇಲ್ಲ ಹಾಕೊಂಬಿಡಿ, 2 ಸ್ಕ್ವೇರ್ ಎಷ್ಟಾಗುತ್ತೆ? 4 ಆಗುತ್ತೆ.
ಪ್ಲಸ್ 4 ಇಲ್ಲಿ ಹಾಕೊಂಡ್ಬಿಡಿ, ಎಷ್ಟಾಗುತ್ತೆ ಎಫ್ ಆಫ್ 4, 4 2 8 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು -3 1 ಆಗುತ್ತೆ. ಸೊ 9 ಇಸ್ ದ ಆನ್ಸರ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ತುಂಬಾ ಈಸಿ ಕ್ವಶನ್ ಅಲ್ಲ, ಬೇಗ ಬೇಗ ಟೈಮ್ ಸೇವ್ ಮಾಡ್ಕೋಬೇಕು ಇದರಲ್ಲಿ. ನೆಕ್ಸ್ಟ್, they given two functions. They given two functions, f from R to R, one function, so which is defined by f of x equal to x square, g from positive real numbers 0 to infinity to R is defined by g of x is equal to root x. Then which of the following is not true ಅಂತ ಕೇಳಿದ್ರೆ, ನಾಟ್ ಟ್ರೂ ಅಂತ ಇದ್ರಲ್ಲಿ ಯಾವುದು ತಪ್ಪಾಗುತ್ತೆ ಅಂತ. ಸೊ ನೀವು ಒಂದೊಂದೇ ಚೆಕ್ ಮಾಡ್ಕೊಂತ ಹೋಗ್ಬಿಡಿ. ಓಕೆನಾ, ಫಸ್ಟ್ ಒನ್ ಇಂದ ಚೆಕ್ ಮಾಡ್ಕೊಂತ ಹೋಗೋಣ. ಸೊ ಲೆಟ್ ಅಸ್ ಟೇಕ್ ದ ಫಸ್ಟ್ ಒನ್. ಸೊ ಜಿ ಕಂಪೋಸಿಷನ್ ಎಫ್ ಆಫ್ 4 ಏನಾಗುತ್ತೆ, ಇಟ್ಸ್ ಇಂಪ್ಲೈಸ್ ಇದನ್ನೆಲ್ಲ ನೀವು ಒಂದ್ಸಲ ಮಾಡ್ಕೋಬೇಕು. ಸೊ ನಿಮ್ಗೆ ಅರ್ಥ ಆಗ್ಲಿ ಅಂತ ನಾನು ಬರಿತಾ ಇದ್ದೀನಿ. ಸೊ ಎಫ್ ಆಫ್ 4 ಇಸ್ ವಾಟ್, ಎಫ್ ಆಫ್ 4 ಅಂದ್ರೆ ಏನಾಗುತ್ತೆ, 4 ಸ್ಕ್ವೇರ್ 16 ಆಗುತ್ತೆ. ಸೊ ಜಿ ಆಫ್ 16 ಆಗುತ್ತೆ. ಜಿ ಆಫ್ 16 ಇಸ್ ವಾಟ್, 16 ಇಲ್ಲಿ ಹಾಕೋದ್ರೆ ಮತ್ತೆ ಏನ್ ಬರುತ್ತೆ ನಿಮ್ಗೆ, 4 ಬರುತ್ತೆ. 4 ಆನ್ಸರ್ ಬರ್ತಾ ಇದೆ. ಎಸ್, ಇಟ್ ಈಸ್ ಕರೆಕ್ಟ್ ಆಪ್ಷನ್, ಕರೆಕ್ಟ್ ಸ್ಟೇಟ್ಮೆಂಟ್. ಸೊ ಬಟ್ ಲೆಟ್ ಅಸ್ ಟೇಕ್ ಸೆಕೆಂಡ್ ಒನ್. ನೀವು ಯಾವ್ದು ತಪ್ಪು ಅಂತ ಹುಡುಕ್ರಿ ಈಗ. ಸೊ ಸೆಕೆಂಡ್ ಆಪ್ಷನ್ ಇದೆ, ಎಫ್ ಕಂಪೋಸಿಷನ್ ಜಿ ಆಫ್ 2 ಇದೆ, ಅದು ಆನ್ಸರ್ 2 ಅಂತ ಬಂದಿದೆ. ನೋಡೋಣ 2 ಬರುತ್ತಾ ಇಲ್ಲ ಅಂತ. ಎಫ್ ಆಫ್, ಸೊ ಜಿ ಆಫ್ 2, ಸೊ ಇಟ್ಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ 2 ಇಸ್ ವಾಟ್, ಜಿ ಆಫ್ 2 ಅಂತಂದ್ರೆ ರೂಟ್ 2 ಬರುತ್ತೆ. ಓಕೆ, ಎಫ್ ಅಲ್ಲಿ ಮತ್ತೆ ರೂಟ್ 2 ಹಾಕೋದ್ರೆ ನಿಮ್ಗೆ ಏನ್ ಬರುತ್ತೆ, ರೂಟ್ 2 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ರೂಟ್ 2 ಹೋಲ್ ಸ್ಕ್ವೇರ್, ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆಗುತ್ತೆ, 2 ಬರುತ್ತೆ. ಎಸ್, ಅವರು 2 ಅಂತಾನೆ ಕೊಟ್ಟಿದ್ದಾರೆ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, ನೌ ಚೆಕ್ ಫಾರ್ ಆಪ್ಷನ್ ಸಿ. ಆಪ್ಷನ್ ಸಿ ಚೆಕ್ ಮಾಡಿದ್ರೆ ಏನಾಗುತ್ತೆ, ಸೊ ಅವ್ರ ಪ್ರಕಾರ ಏನ್ ಹೇಳ್ತಾರೆ ಅಂತ, ಎಫ್ ಕಂಪೋಸಿಷನ್ ಜಿ ಆಫ್ ವಾಟ್, -4, ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ -4. ಸೊ ವಿಚ್ ಇಸ್ ಈಕ್ವಲ್ ಟು ಎಫ್ ಆಫ್ ಜಿ ಆಫ್ -4. ನೋಡಿ, ಜಿ ಆಫ್ -4 ಅಂತಂದ್ರೆ ನೋಡಿ, ಜಿ ಆಫ್ -4 ಅಂತಂದ್ರೆ ಸ್ಕ್ವೇರ್ ರೂಟ್ ಆಫ್ -4 ಅಂತ ಬರುತ್ತೆ. ಓಕೆನಾ, ಬಟ್ ದಿಸ್ ಇಸ್ ನಾಟ್ ಡಿಫೈನ್ಡ್. ಜಿ ಒಳಗಡೆ ನೀವು -4 ನ ಹಾಕಕ್ ಬರೋದೇ ಇಲ್ಲ. ಓಕೆನಾ, ಯಾಕಂತಂದ್ರೆ ಸೊ ನೋಡಿ ಇಲ್ಲಿ ಏನಿದೆ, ಇಲ್ಲಿ ವಾಟ್ ಇಸ್ ದ ಡೊಮೈನ್ ಆಫ್ ಜಿ, ಡೊಮೈನ್ ಆಫ್ ಜಿ ಇಸ್ ಅ ಪಾಸಿಟಿವ್ ರಿಯಲ್ಸ್. ಹಂಗಾಗಿ ನೀವು ನೆಗೆಟಿವ್ ನಂಬರ್ ತಗೋತಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಹಂಗೂ ನೀವು ಒನ್ ಸ್ಟೆಪ್ ಅಹೆಡ್ ಹೋದ್ರೂ ಕೂಡ ನಿಮ್ಗೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ದಟ್ ಈಸ್ ರೂಟ್ -4 ದ ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಆನ್ಸರ್ ಏನ್ ಬರುತ್ತೆ, -4 ಬರುತ್ತೆ. ಬಟ್ ಇಲ್ಲಿ +4 ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ರಾಂಗ್ ಸ್ಟೇಟ್ಮೆಂಟ್. ಹಾಗಾಗಿ ಅವ್ರು ಕೇಳಿರೋದು ವಿಚ್ ಇಸ್ ನಾಟ್ ಟ್ರೂ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಇಸ್ ನಾಟ್ ಟ್ರೂ. ಆಪ್ಷನ್ ಸಿ ನೇ ಪಿಕ್ ಆಗ್ತದೆ. ಸೊ ಇಲ್ಲಿ ಕೇಳೋಣ, ಇದು 2019 ಅಲ್ಲಿ ಕೇಳಿರೋ ಕ್ವಶನ್. ಸೊ ಏನ್ ಕೇಳಿದ್ದಾರೆ ಅಂತಂದ್ರೆ, ಸೊ ಎ ಇಸ್ ಈಕ್ವಲ್ ಟು ಎಕ್ಸ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ದೇ ಗಿವನ್ ದ ಸೆಟ್ ಎ. ಸೊ ಸೆಟ್ ಎ ಬರ್ಕೊಂಡ್ಬಿಡೋಣ. ಏನಂತ ಕೊಟ್ಟಿದ್ದಾನೆ, ಎಕ್ಸ್ ಲೆಸ್ ದೆನ್ 5 ಅಂತ ಎಷ್ಟು ಏನೇ ಬರುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ 1 2 3 4 5 ಬರುತ್ತೆ. ದೇರ್ ಆರ್ 5 ನ್ಯಾಚುರಲ್ ನಂಬರ್ಸ್. ಅಂಡ್ ಸೆಟ್ ಬಿ ನಲ್ಲಿ ಯಾವ ಎಲಿಮೆಂಟ್ಸ್ ಬರ್ತವೆ ಅಂದ್ರೆ, ಎಕ್ಸ್ ಬಿಲಾಂಗ್ಸ್ ಟು ಝೆಡ್ ಸಚ್ ದಟ್ ದಿಸ್ ಇಸ್ ಈಕ್ವಲ್ ಟು 0. ಸಾಲ್ವ್ ದಟ್ ಈಕ್ವೇಶನ್. So x square minus 5x plus 6 is equal to 0. So find the factors first. So 2 3s are right. 2 3s are 6 minus. So the solutions are, so x is equal to +2 and x is equal to +3. So the set B is equal to 2, 3 anta gottaitu. Okay. So 2, 3 are the solutions. ಈಗ ನಾವು ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಕೇಳಿದ್ದಾರೆ. ಸೊ ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ. ಸೊ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಹೆಂಗ್ ಬರಿಬೇಕಂತ ಅಂದ್ರೆ, ಸೊ ನಾವು ಇದ್ರಲ್ಲಿ ಏನೋ 2 ಎಲಿಮೆಂಟ್ ಇದ್ರೆ, ಸೊ ಹೆಂಗೆ ಏನಂತ ಹೇಳಿದ್ದೆ ಅಂತಂದ್ರೆ, ದಿಸ್ ದ ರಿಸಲ್ಟ್ ಏನಂತ ಹೇಳಿದ್ದೆ, ಎಫ್ ಫ್ರಮ್ ಎ ಟು ಬಿ ಇದ್ದು, ಸೊ ಇದರಲ್ಲಿ ಸಮ್ ಎನ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದು, ಇದರಲ್ಲಿ ಸಮ್ ಇದು 2 ಎಲಿಮೆಂಟ್ ಇರಬೇಕು. ಸೊ ಇವಾಗ ಆನ್ ಟು ಫಂಕ್ಷನ್ಸ್ ಎಷ್ಟಾಗ್ತವೆ ಅಂತಂದ್ರೆ, ಆನ್ ಟು ಫಂಕ್ಷನ್ಸ್ ನಂಬರ್ ಎಷ್ಟಿರುತ್ತೆ ಅಂತಂದ್ರೆ 2 to the power n. n means what, the number of elements in the first set minus 2 ಮಾಡಬೇಕು ಅಂತ ಹೇಳಿದೀನಿ. ಸೊ ಇನ್ ದ ಸೇಮ್ ವೇ ಇಲ್ಲಿ ಮಾಡಿದ್ರೆ ಏನಾಗುತ್ತೆ, ಸೊ ವಿಚ್ ಇಸ್ ಈಕ್ವಲ್ ಟು 2 to the power of n. n ಅಂದ್ರೆ ಏನು, ಇನ್ ದ ಫಸ್ಟ್ ಸೆಟ್ ಎಷ್ಟಿದಾವೆ, 5 ಎಲಿಮೆಂಟ್ ಇದಾವೆ. ಸೊ 2 power 5 minus 2 ಮಾಡಬೇಕು ಅಂತ ಹೇಳಿದೀನಿ. ಸೊ ವಿಚ್ ಇಸ್ ಈಕ್ವಲ್ ಟು 2 power 5 ಎಷ್ಟಾಗುತ್ತೆ, 32 minus 2 ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು 30. ಸೊ ಆಪ್ಷನ್ ಬಿ ಇಸ್ ಕರೆಕ್ಟ್. ನೆಕ್ಸ್ಟ್, so this question is quite somehow lengthy, so we'll see. So on the set of positive rational, a binary option star is defined by a star b is equal to 2ab by 5. So if 2 star x is equal to 3 inverse, then x is okay. So a star b is given.
Okay, so ನೋಡಿ ಇನ್ವರ್ಸ್ ಬಗ್ಗೆ ಏನಾದ್ರೂ ಮಾತಾಡ್ತಿದ್ದಾನೆ ಅಂತಂದ್ರೆ ಫಸ್ಟ್ ಯು ಹ್ಯಾವ್ ಟು ಫೈಂಡ್ ದ ಐಡೆಂಟಿಟಿ ಎಲಿಮೆಂಟ್. ಸೊ how to find the identity element? First case is identity element is important. ಐಡೆಂಟಿಟಿ ಕಂಡುಹಿಡಿಬೇಕು. ಐಡೆಂಟಿಟಿ ಹೆಂಗ್ ಕಂಡಿದ್ದೀರಾ? ಐಡೆಂಟಿಟಿ ಡೆಫಿನಿಷನ್ ಏನು? ಎ ಸ್ಟಾರ್ ಇ ಇಸ್ ಈಕ್ವಲ್ ಟು ವಾಟ್? ಏನೇ ಬರುತ್ತೆ. ಸೊ ಎ ಸ್ಟಾರ್ ಇ ಇಸ್ ವಾಟ್ ಬೈ ದ ಡೆಫಿನೇಷನ್ 2 into a into e divided by 5 is equal to a. A and a get cancelled. So if you simplify this, you will get a e as 5 by 2. Okay, so this is your e. Okay, after that, now go for inverse. That is 3 inverse. You want 3 inverse, right? So 3 inverse a 3 into 3 star 3 inverse is equal to what? You must get an identity element. So ನಿಮಗೆ 3 inverse ನಾನು ಡೈರೆಕ್ಟ್ ತಗೊಂತೀನಿ. Or else you can take a star a inverse ಅಂತ ತಗೊಂಡು ಆಮೇಲೆ ನೀವು 3 ಸೆಟ್ ಮಾಡಿದ್ರು ನಡೆಯುತ್ತೆ. So ಈಗ ಏನ್ ಮಾಡೋಣ? 3 star 3 inverse is what? With the definition 2 into 3 into 3 inverse over 5 is equal to e is what? E is 5 by 2. Okay, so cross multiply 2 to the 6. I've got 3 inverse 1 5 5 is 25 divided by 6. 6 to the 12 ಆಗುತ್ತೆ. So 3 inverse is 12. Now coming to the problem. So I have not yet into the problem. ಈಗ ಬರ್ತಾ ಇದ್ದೀನಿ. So what they have given? They have given 2 star x is equal to what? 3 inverse. Okay, so this is what inverse ಕಂಡುಹಿಡಿದಿದ್ದು. Okay ನಾ first identity ಮಾಡಬೇಕು. So after that find the inverse. After that go for the problem. 2 star x by the definition I can write this as what? 2 into 2 into x whole divided by 5, which is equal to 3 inverse. 3 inverse is what? 25 over 12, right? Yes, it is 12. So next to simplify it. Simplify it as so 25 is a 125, right? So x is equal to 25 is a 125 in the numerator. So 12 4 is a 48. So 125 48. So option D is correct. Next, so you have solved so many problems on the domain. It's very important, and that too of the form root f. So root f ತಗೊಂಡು ಬಂದ್ರೆ ನೀವೇನ್ ತಗೋಬೇಕು to find the domain? So you just take f greater than or equal to 0. So f greater than or equal to 0 ಅಂತಂದ್ರೆ ಏನು ತಗೋಬೇಕು? x square minus 7x plus 12 greater than or equal to 0 ಆಗುತ್ತೆ. So now factorize this. Okay, so 12 ಬರುತ್ತೆ. So the factors are 3 4s are 12. So both are negative. So negative negative. So the factors are x minus 3. So into x minus 4 greater than or equal to 0. So then by Wavy-Coe method, so this is 3 and this is 4. So extreme right side positive ಇರುತ್ತೆ. So ಎರಡು odd numbers power ಇರೋದ್ರಿಂದ so ಒಂದು positive ಒಂದು negative. So this is negative. So greater than or equal to 0 ಅಂದ್ರೆ ಏನು ತಗೋಬೇಕು ಈಗ? So x belongs to minus infinity to 3. 3 ಕ್ಲೋಸ್ ಓಪನ್ ಅಂತಂದ್ರೆ this should be close. ಯಾಕಂತಂದ್ರೆ ಇಲ್ಲಿ ಈಕ್ವಲ್ ಇದೆ. ಈಕ್ವಲ್ ಇದ್ರೆ ಕ್ಲೋಸ್ ತಗೋಬೇಕು ಯಾವತ್ತು? ಯೂನಿಯನ್ ಇನ್ನೊಂದು ಏನು ತಗೋಬೇಕು ಇಲ್ಲಿಂದ 4 to infinity. ಓಕೆನಾ? ಸೊ 4 to infinity ನೋಡಿ ಈ ರೀಜನ್ ತಗೋತಾ ಇದ್ದೀನಿ ನಾನು. ಯಾಕೆ ಈ ರೀಜನ್ ತಗೋತಾ ಇದ್ದೀನಿ ಅಂತಂದ್ರೆ ಪಾಸಿಟಿವ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಇದ್ರೆ ಮೇಲ್ಗಡೆ ತಗೋಬೇಕು. ಮೇಲ್ಗಡೆ ತಗೊಂಡ್ಬಂದಿದೆ ಅದನ್ನ. ಯೂನಿಯನ್ ಎಲ್ಲಿ ತಗೋಬೇಕು? ಕ್ಲೋಸ್ ಇದು ಓಪನ್ ಕ್ಲೋಸ್ 4 to infinity. ಸೊ ಈ ಆಪ್ಷನ್ ಇದೆ. ಆಪ್ಷನ್ ಎ ನಲ್ಲಿ ಇದೆ. ಎಸ್ ಆಪ್ಷನ್ ಇಸ್ ದೇರ್. ಆಪ್ಷನ್ ಎ. ಸೊ ನಾವು ಕಮಿಂಗ್ ಟು 2020 ಪ್ರಾಬ್ಲಮ್ಸ್. 2020 ನಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸೊ n of a is equal to 2 and total n of a is equal to 2, the total number of possible relations from the set A set to B is 1024, then n of B is ಕೇಳಿದ್ದಾರೆ. ಸೊ ನಮಗೆ ಟೋಟಲ್ ರಿಲೇಷನ್ಸ್ ನಮಗೆ ಒಂದು ಫಾರ್ಮುಲಾ ಇರೋದೇನು? ಟೋಟಲ್ ರಿಲೇಷನ್ಸ್ ಇಸ್ ಈಕ್ವಲ್ ಟು ಎಷ್ಟು ಕೇಳಿದ್ದಾರೆ? ಫಾರ್ಮುಲಾ ಇರೋದೇನು ನಮಗೆ? ಟೋಟಲ್ ರಿಲೇಷನ್ಸ್ ನೋಡಿ. ಸೊ ಇಫ್ ದ ರಿಲೇಷನ್ ಇಸ್ ಡಿಫೈನ್ಡ್ ಫ್ರಮ್ ಎ ಟು ಬಿ, ಟೋಟಲ್ ರಿಲೇಷನ್ಸ್ ಎಷ್ಟಾಗುತ್ತೆ ಅಂತಂದ್ರೆ ಏನಾಗುತ್ತೆ? ಟೋಟಲ್ ರಿಲೇಷನ್ಸ್ ಇಸ್ ಈಕ್ವಲ್ ಟು 2 to the power n of a into n of b ಆಗುತ್ತೆ. This is the formula. Okay, total relation they given 1024. 2 to the power of n of a is also given. It is 2 into n of b. So 1024 can be written in power of 2, that is 2 power 10 ನಿಮಗೆ. So yesterday only I have given. So 2 power 10 is equal to 1024. So which is equal to 2 to the power 2 into n of b. Right. So when bases are same, we can equate the powers. That is
2 times n of b is equal to 10. So then n of b is equal to what? 10 by 2 is equal to what? 5. So option C is correct. Now coming to 20, the next problem, same problem. So, okay, so next question is, if a relation R defined on set 1, 2, 3 defined by R is equal to 1, 1, then R is ಕೇಳಿದಾನೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ರಿಫ್ಲೆಕ್ಸಿವ್ ಅಂತಂದ್ರೆ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆನಾ, ರಿಫ್ಲೆಕ್ಸಿವ್ ಅಂತ ಎಲ್ಲಿದೆ ಅದನ್ನ ಡಿಸ್ಕಾರ್ಡ್ ಮಾಡಿ. ರಿಫ್ಲೆಕ್ಸಿವ್ ಅನ್ನೋ ತಪ್ಪು, ಇಟ್ಸ್ ನಾಟ್ ರಿಫ್ಲೆಕ್ಸಿವ್. Is that symmetric ಅಂತಂದ್ರೆ yes, it has only one element 1, 1. The reverse is also 1, 1. It is symmetric. It is symmetric. Now checking for transitivity. So transitive ಹೇಳಬೇಕಂದ್ರೆ ನಾನು ಮುಂಚೆನೇ ಹೇಳಿದೀನಿ, you can't able to give the counter example to say it is not transitive, therefore it is considered as transitive. So ಹಾಗಾಗಿ it is symmetric as well as transitive ಸಿಗುತ್ತೆ. So option B is correct. So the number of binary operations ಕೇಳಿದ್ದಾರೆ. So ಇದನ್ನ ನೆನ್ಪಿಟ್ಕೊಳ್ಳಿ ನೀವು. So the number of binary operations ಏನಪ್ಪಾ ಅಂತಂದ್ರೆ ಫಾರ್ಮುಲಾ. So binary operation definition ಕೂಡ ನಿಮಗೆ ಗೊತ್ತಿದೆ. So the number of binary operations. So binary operation star is from where to where? A cross A to A ಅಲ್ವಾ? So total binary operations ಏನಾಗುತ್ತೆ ಅಂತಂದ್ರೆ total binary operations ಫಾರ್ಮುಲಾ ಬಂದ್ಬಿಟ್ಟು ಅಂದ್ರೆ ಬೈನರಿ ಆಪರೇಷನ್ ಇದು ಫಂಕ್ಷನ್ ಆಗಿರೋದ್ರಿಂದ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಇರುತ್ತೆ. ಸೊ ಇದ್ರದ್ದು ಪವರ್ ಡಿವೈಡ್ ಬೈ ಇದ್ರದ್ದು ಪವರ್ ಅಲ್ವಾ. ಸೊ ಅಂದ್ರೆ ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ? ಸಪೋಸ್ ಇಫ್ ಇಟ್ ಹ್ಯಾಸ್ n ಎಲಿಮೆಂಟ್, ಸೊ ಇದ್ರಲ್ಲಿ ಎಷ್ಟು ಎಲಿಮೆಂಟ್ ಇರ್ತವೆ? ಡೆಫಿನೆಟ್ಲಿ ದಿಸ್ ಅಲ್ಲಿ n ಸ್ಕ್ವೇರ್ ಎಲಿಮೆಂಟ್ ಇರ್ತವೆ. ಸೊ ಅಂದ್ರೆ n to the power n ಸ್ಕ್ವೇರ್ ಆಗುತ್ತೆ. ದಿಸ್ ದ ಫಾರ್ಮುಲಾ ಟು ಫೈಂಡ್ ದಿ ಬೈನರಿ ಟೋಟಲ್ ನಂಬರ್ ಆಫ್ ಬೈನರಿ ಆಪರೇಷನ್ಸ್. ಓಕೆ, ಸೊ n to the power of n ಸ್ಕ್ವೇರ್ ಅಂದ್ರೆ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು n is what here 3 to the power 3 square 3 power 9. 3 power 9 is the answer. So option C is correct. ನೋಡಿ 2021 ನಲ್ಲಿ ಯಾವ ಕ್ವೆಶ್ಚನ್ ಕೇಳಿದ್ದಾರೆ ಅಂತ ನೋಡೋಣ. 2021 ನಲ್ಲಿ ಯಾವ ಕ್ವೆಶ್ಚನ್ ಕೇಳಿದ್ದಾರೆ ನೋಡಿ. The domain of the function f of x x divided by 1 minus mod x ಅಂತ ಕೇಳಿದ್ದಾರೆ. ನೋಡಿ ಡಿನಾಮಿನೇಟರ್ ಯಾವತ್ತು 0 ಆಗಬಾರ್ದು. ಸೊ ಡಿನಾಮಿನೇಟರ್ ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡ್ಕೊಂಡ್ಬಿಡಿ. ಓಕೆನಾ. ಸೊ 1 minus mod x ಯಾವಾಗ 0 ಆಗುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಅದನ್ನ r ಇಂದ ಮೈನಸ್ ಮಾಡಿ ಅಷ್ಟೇ. ವೆರಿ ಸಿಂಪಲ್. ಸೊ ಇವಾಗ ಏನಾಗುತ್ತೆ? mod x ಕಡೆ ತಗೊಂಡ್ರೆ ಏನಾಗುತ್ತೆ? ಸೊ which implies mod x is equal to 1 ಆಗುತ್ತೆ. mod x ಯಾವಾಗ 1 ಆಗುತ್ತೆ? ಸೊ when x belongs to the set 1 and minus 1. ಓಕೆ, ಸೊ ಈ ವ್ಯಾಲ್ಯೂ x is equal to 1 ಹಾಕಿದ್ರು mod x minus 1 ಬರುತ್ತೆ. x is equal to minus 1 ಹಾಕಿದ್ರು ಕೂಡ mod x minus 1 ಬರುತ್ತೆ. ಸೊ ಹಂಗಾಗಿ these two the values. And now the domain ಬೇಕಂತಂದ್ರೆ ಏನಾಗುತ್ತೆ? ಇವಾಗ domain of that function is what? Domain is equal to ಏನ್ ಮಾಡಬೇಕು? ಆ ಎರಡು ವ್ಯಾಲ್ಯೂಸ್ ನ ಎಲ್ಲಿಂದ ಮೈನಸ್ ಮಾಡಬೇಕು? r ಇಂದ ಮೈನಸ್ ಮಾಡಬೇಕು. r minus 1, minus 1. So option D is correct. Now so same easy question. So r to r ಡಿಫೈನ್ ಆಗಿದೆ. ಸೊ ನೀವು ನೋಡ್ತಾ ಬರಬೇಕು -2 ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಸೊ ಇಲ್ಲಿ -2 ಬರುತ್ತೆ. 3 ಎಲ್ಲಿ ಬರುತ್ತೆ? ಆಬ್ವಿಯಸ್ಲಿ ಇಲ್ಲೇ 3 ಬರುತ್ತೆ. 4 ಎಲ್ಲಿ ಬರುತ್ತೆ? ಆಬ್ವಿಯಸ್ಲಿ ಇಲ್ಲೇ 4 ಬರುತ್ತೆ. ಸೊ ಜಸ್ಟ್ ಸಬ್ಸ್ಟಿಟ್ಯೂಷನ್ ಅಷ್ಟೇ ಇರೋದಿಲ್ಲ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಶಿಫ್ಟ್ ಮಾಡಿದ್ರೆ ಆಗುತ್ತೆ 3 ಇಂಟು -10 ಆಗುತ್ತೆ -6 ಆಗುತ್ತೆ. ಪ್ಲಸ್ 3 ಶಿಫ್ಟ್ ಮಾಡಿದ್ರೆ ಆಗುತ್ತೆ 3 ಸ್ಕ್ವೇರ್ ಎಷ್ಟಾಗುತ್ತೆ? 9 ಆಗುತ್ತೆ. 4 ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ಆಗುತ್ತೆ 4 2 8 ಆಗುತ್ತೆ. ಸೊ ಏನಾಗುತ್ತೆ? -6 ಪ್ಲಸ್ 9 is equal to 3. ಸೊ ಇದೇನಾಗುತ್ತೆ? 11 ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ವೆರಿ ಈಸಿ ಕ್ವಶನ್ಸ್ ಕೇಳ್ತಾರೆ ಮಕ್ಕಳ. ನೀವೇನಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು. ಮೋರ್ ಪ್ರಾಕ್ಟೀಸ್ ಇದ್ರೆ ನಿಮ್ಗೆ ಈಸಿ ಆನ್ಸರ್ ಸಿಗುತ್ತೆ. ಸೊ ಈ ಕ್ವಶನ್ ಕೂಡ ನಾನು ನಿಮಗೆ ಸಾಲ್ವ್ ಮಾಡಿಸಿದೀನಿ. ಸೊ ದಿಸ್ ಇಸ್ ಇನ್ ದ ಎಕ್ಸಾಂಪಲರ್ ಪ್ರಾಬ್ಲಮ್ಸ್. ಓಕೆನಾ. ನೋಡಿ, ಸೊ ಯು ಹ್ಯಾವ್ ಸೀನ್ ಸೋ ಮೆನಿ ಕ್ವಶನ್ಸ್ ವಿಚ್ ಆರ್ ದೇರ್ ಇನ್ ಎಕ್ಸಾಂಪಲರ್. ಓಕೆನಾ. ಇದರಲ್ಲಿ ಕ್ವಶನ್ ಕೇಳಿರೋದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೇಳ್ತಿದ್ದಾರೆ. ಸೊ ವಾಟ್ ಇಸ್ ದ ಫಂಕ್ಷನ್ ಹಿಯರ್? ಸೊ ಎಫ್ ಫ್ರಮ್ ಎ ಟು ಆರ್ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟಿದ್ದಾರೆ ಈಗ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವಾಟ್? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೊ 2x ಓವರ್ x minus 1 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬೆಟರ್ ಅಂತಾನೆ ಸಾಲ್ವ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ಇನ್ ದ ಲಾಸ್ಟ್ ವಿಡಿಯೋ. ಸೊ ದಿಸ್ ಪ್ರಾಬ್ಲಮ್ ಇಸ್ ಇನ್ ಎಕ್ಸಾಂಪಲರ್. ಸೊ ಎಕ್ಸಾಂಪಲರ್ ಪ್ರಾಬ್ಲಮ್ ಅಲ್ಲಿ ಇದೆ. ಓಕೆ, ಎಕ್ಸಾಂಪಲರ್ ಪ್ರಾಬ್ಲಮ್ ಅಲ್ಲಿ ಇದೆ ಇದು. ಸೊ ಅಲ್ಲಿ ನೀವು ನೋಡ್ಕೊಳ್ಳಿ ಆಯ್ತಾ. ಸೊ ಲಾಸ್ಟ್ ವಿಡಿಯೋ ವಾಚ್ ಮಾಡಿ.
ಅಲ್ಲಿ ಕ್ವಶನ್ ಸಿಗುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ದಿಸ್ ಇಸ್ ದ ಕ್ವಶನ್. ಏನಂತ ಕೇಳಿದ್ರೆ ಡೊಮೈನ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಕೊಟ್ಟು ಏನೋ ಕೊಟ್ಟಿದ್ದಾರೆ. ಸೊ ರೂಟ್ ಆಫ್ ಕೊಟ್ಟಿದ್ದಾರೆ. ನಮಗೆ 1/√f ಅಂತ ಇದ್ರೆ ಏನ್ ತಗೋಬೇಕು ಅಂತ ಹೇಳಿದೀನಿ. 1/√f ಅಂತ ಇದ್ರೆ ವಾಟ್ ಯು ಹ್ಯಾವ್ ಟು ಟೇಕ್. ಸೊ ದ ಡೊಮೈನ್, ಟು ಫೈಂಡ್ ದ ಡೊಮೈನ್ f greater than 0 ತಗೋಬೇಕು. ನಾಟ್ ಸಪೋಸ್ ಟು ಟೇಕ್ ಈಕ್ವಲ್ ಟು 0 ಬಿಕಾಸ್ ಈಕ್ವಲ್ ಅಂತಂದ್ರೆ ಫಂಕ್ಷನ್ ಡಿಫೈನ್ ಆಗಲ್ಲ. ಸೊ ಏನ್ ತಗೋಬೇಕು ಈಗ. ಸೊ greatest integer of x square minus greatest integer of x minus 6 is greater than 0. ಸೊ ಇದನ್ನ ಸುಮ್ಮನೆ ಟು ಮೇಕ್ ದಿಸ್ ಕ್ಯಾಲ್ಕುಲೇಷನ್ಸ್ ಈಸಿಯರ್ ನಾನು ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ನಾನು ಏನ್ ತಗೊಂತೀನಿ, ಟಿ ಅಂತ ತಗೊಂತೀನಿ. ಸೊ ಏನಾಗುತ್ತೆ ಈಗ, ಇದು ಟಿ ಸ್ಕ್ವೇರ್ ಮೈನಸ್ ಟಿ ಮೈನಸ್ 6 ಗ್ರೇಟರ್ ದ್ಯಾನ್ 0 ಆಗುತ್ತೆ. ಸೊ ನಾವು ಟಿ ಸ್ಕ್ವೇರ್ ಇಂದ ಸಾಲ್ವ್ ಮಾಡಿ. ಸೊ ಫೈಂಡ್ ದ ಫ್ಯಾಕ್ಟರ್ಸ್ ನಾವು. ಸೊ ಮೈನಸ್ 6 ಆಗುತ್ತೆ. ಸೊ 2 3 6 and this is plus and this minus. Okay na. So ಏನಾಗುತ್ತೆ, t plus 2 into t minus 3 greater than 0 ಆಗುತ್ತೆ. ಸೊ ಬೈ ವೇವಿಕೋ ಮೆಥಡ್ ನಾವು ಇದನ್ನ ಸಾಲ್ವ್ ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಸೊ t belongs to ವೇವಿಕ್ ಕರ್ವ್ ಅಲ್ಲಿ ಹಾಕ್ಬಿಡಿ ಏನಾಗ್ತದೆ. ಸೊ ವೇವಿಕ್ ಕರ್ವ್ ಅಲ್ಲಿ ಹಾಕಿದ್ರೆ this is -2 and this is +3. ಸೊ ಎರಡು ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ಇರುತ್ತೆ. ಸೊ ಏನಾಗುತ್ತೆ ನಿಮ್ಗೆ ಅಂತಂದ್ರೆ, ಸೊ ಗೊತ್ತಲ್ವಾ. ಸೊ ನಮ್ಗೆ -∞, -2 ಬರುತ್ತೆ. -∞, -2 it is open because it is strictly greater than 0. So it is open. It is open union. Other one is what? 3, ∞. This is what. So and that t is nothing but greatest integer. Greatest integer of x belongs to -∞, -2 union 3, ∞. Got it? So now the greatest integer of any value, you all know that it is a positive. I mean, it is an integer. Greatest integer of any real number is an integer. ಹಂಗಾಗಿ ನಾನು ಏನ್ ತಗೋತೀನಿ ಅಂತಂದ್ರೆ, ಇಲ್ಲಿ ಓಪನ್ -2 ಇದೆಯಲ್ವಾ. ಓಪನ್ -2 ಅಂತಂದ್ರೆ ಅದು ವೇಸ್ಟ್. ಅದು -2 ಅಂತಂದ್ರೆ ದೇರ್ ಆರ್ ಸೋ ಮೆನಿ ಏನದು ನಾನ್ ಇಂಟಿಜರ್ಸ್ ಗಳು ತುಂಬಾ ಇದಾವೆ. ಹಂಗಾಗಿ ಇಂಟಿಜರ್ಸ್ ನಮ್ಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಇಂಟಿಜರ್ಸ್ ಯಾವ್ದು ಬರುತ್ತೆ ಅಂತ ತಗೊಂಡ್ಬಿಡೋಣ. ಸೊ -∞ ಇಂದ ನೋಡಿ -2 ಬಿಟ್ಬಿಟ್ರೆ ಅದ್ರ ಹಿಂದೆಗಡೆ ಇಂಟಿಜರ್ ಯಾವ್ದು ನೆಕ್ಸ್ಟ್ ನಂಬರ್ -3 ಬರುತ್ತೆ ಅಲ್ವಾ. -3 ಬರುತ್ತೆ. ಸೊ ಹಂಗಾಗಿ -3 ನ ಕ್ಲೋಸ್ ತಗೊಂಡ್ಬಿಡಿ. ಯೂನಿಯನ್ ನೋಡಿ 3, ಅಂತ ಇದೆ ಇಲ್ವಾ. ಸೊ 3, ಅಂತ ಅಂದ್ರೆ 3 ಬಿಟ್ಬಿಟ್ಟು ಸೊ ನೆಕ್ಸ್ಟ್ ನಂಬರ್ ಯಾವ್ದು ಬರುತ್ತೆ ಇಲ್ಲಿ, ಇಂಟಿಜರ್ 4 ಬರುತ್ತೆ. 4 ತಗೊಂಡ್ಬಿಡಿ. 4, ಸೊ ಇಷ್ಟಾಯ್ತು. ದಿಸ್ ಇಸ್ ದ ಗ್ರೇಟೆಸ್ಟ್ ಇಂಟಿಜರ್. ಬಟ್ ಅವ್ರು ಕೇಳಿರೋದು ಡೊಮೈನ್ ಕೇಳೋದ್ರಿಂದ ಎಕ್ಸ್ ವ್ಯಾಲ್ಯೂಸ್ ಬೇಕು ನನಗೆ. ಸೊ ಎಕ್ಸ್ ವ್ಯಾಲ್ಯೂ, ಎಕ್ಸ್ ಬಿಲಾಂಗ್ಸ್ ಟು ವಾಟ್ ಅಂತ ಕೇಳ್ತಾರೆ. ಎಕ್ಸ್ ಬಿಲಾಂಗ್ಸ್ ಟು ನೋಡಿ, ಅರ್ಥ ಮಾಡ್ಕೊಳ್ಳಿ. ಏನಾಗುತ್ತೆ ಅಂತಂದ್ರೆ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಅಂತಂದ್ರೆ ನೋಡಿ, ಈಗ -∞ ಇಂದಾನೆ ಇರುತ್ತೆ. ಸೊ ನಿಮ್ಗೆ ಟಿಲ್ ಮೈನಸ್, wait, somewhere we made a mistake. So it is -2, right? So -2, -3. Okay. So no, correct. It's correct. So -∞, -3. So this is the greatest integer. Now listen. So ನಮ್ಗೆ x ಬೇಕಿರೋದು. So x belongs to -∞, so greatest integer of -3 ಆನ್ಸರ್ ಬರ್ತದೆ ಅಂದ್ರೆ ಎಲ್ಲಿವರೆಗೂ ಆನ್ಸರ್ -3 ಬರುತ್ತೆ. ಸೊ -2 ಓಪನ್ ಇಲ್ಲ ಅಂದ್ರೆ ಇಫ್ ಸಿ. ಸೊ ನಿಮ್ಗೆ ಒಂದು ರಿಯಲ್ ಲೈನ್ ಹಾಕೊಂಡಾಗ ನಿಮ್ಗೆ ಗೊತ್ತಿರುತ್ತೆ. ಸೊ ದಿಸ್ ಇಸ್ -4 ಅನ್ಕೊಳ್ಳೋಣ. ದಿಸ್ ಇಸ್ -3, this is -2 and this is -1, 0, 1, 2 and so on. ಹಿಂಗೆ ಹೋಗ್ತಾ ಇರುತ್ತಲ್ವಾ. ನೋಡಿ, ಗ್ರೇಟೆಸ್ಟ್ ಇಂಟಿಜರ್ ಆನ್ಸರ್ ನಿಮ್ಗೆ -3 ಬರುತ್ತೆ ಅಂತಂದ್ರೆ ಅದರ ಅರ್ಥ ಯು ಕ್ಯಾನ್ ಟೇಕ್ ಆಲ್ ದೀಸ್ ವ್ಯಾಲ್ಯೂಸ್ ರೈಟ್ ಟಿಲ್ 0. ಬಟ್ ಯು ಆರ್ ನಾಟ್ ಸಪೋಸ್ ಟು ಟೇಕ್ -2 ಬಿಟ್ಟು ಇಲ್ಲೆಲ್ಲ ವ್ಯಾಲ್ಯೂಸ್ ತಗೋಬಹುದು. ಅದಕ್ಕೋಸ್ಕರ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ -3 ಬರ್ತಿದೆ ಅಂತಂದ್ರೆ ಇಟ್ ಮೀನ್ಸ್ ದಟ್ so I can take the values till -2. Okay, now so till -2 I can take. So that is -∞, -2 open union 4 to infinity. So 4 ಅಂತ ಇಲ್ಲೆಲ್ಲ ಬರುತ್ತಲ್ವಾ. ಸೊ 3 ಬರುತ್ತೆ, ಇಲ್ಲೆಲ್ಲ 4 ಬರುತ್ತಲ್ವಾ. 4 to infinity ಅಂತಂದ್ರೆ 4 ಇಂದ ಜಾಸ್ತಿ ಇದ್ದಾಗೆಲ್ಲ 4 ಬರುತ್ತೆ obviously. 4 ಇದ್ದಾಗ if you take this is close 4 ಬರುತ್ತೆ till infinity. So this is the option. Option A is correct.
Okay. Now, greatest integer ಮೇಲೆ ತುಂಬಾ ಕ್ವಶನ್ ಸಾಲ್ವ್ ಮಾಡಬೇಕಾಗುತ್ತೆ. So now coming to this. So what is the question? Domain of given function called f of x equal to 1 by log 10 of 1 minus x plus root of x plus 2 ಕೊಟ್ಟಿದ್ದಾನೆ. So same domain of f ಬೇಕಂತಂದ್ರೆ domain of this domain intersection ನಮಗೆ ಗೊತ್ತಿದೆ. Domain of f plus g is equal to what? So domain of f plus g ನಾವು ಹೆಂಗ್ ಕಂಡುಹಿಡಿಬೇಕು? Domain of f ಕಂಡುಹಿಡಿಬೇಕು, intersection domain of g ಫೈಂಡ್ ಮಾಡಬೇಕು. So this question is asked in 2022 ಲಾಸ್ಟ್ ಇಯರ್ ಅಲ್ಲಿ ಕೇಳೋ ಕ್ವಶನ್ ಇದು. ಈಗ ಪ್ರತಿಯೊಂದಕ್ಕೂ ಡೊಮೈನ್ ಕಂಡಿತಾ ಹೋಗೋಣ. ಸೊ ಫಸ್ಟ್ ಒನ್ ಡೊಮೈನ್ ಕಂಡಿದೆ. ಸೊ ಏನಂತ ಇದೆ, ಫಸ್ಟ್ ಒನ್ ಡೊಮೈನ್ ಏನಾದ್ರು ಡಿನಾಮಿನೇಟರ್ ಇದೆ ಅಲ್ವಾ, ಮತ್ತೆ ಲಾಗ್ ಅಂತ ಎಲ್ಲಾನ ಬಂತು ಅಂತ ಅಂದ್ರೆ ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಲಾಗ್ ಎ ಲಾಗ್ ಎಫ್ ಆಫ್ ಎಕ್ಸ್ ಅಂತ ಏನಾದ್ರು ಬಂತು ಅಂತಂದ್ರೆ ಸೊ ವೆರಿ ಎ, ಸೊ ಇಲ್ಲಿ ಟು ದ ಬೇಸ್ ಎ ಅಂತ ಇದ್ರೆ ಸೊ ಇಲ್ಲಿ ನೀವು ಏನ್ ತಗೋಬೇಕು ಟು ಫೈಂಡ್ ದ ಡೊಮೈನ್. ಸೊ ಎಫ್ ಆಫ್ ಎಕ್ಸ್ ಶುಡ್ ಬಿ ಗ್ರೇಟರ್ ದನ್ 0 ತಗೋಬೇಕು ಯಾವತ್ತೇ ಆಗಲಿ, ನೆನ್ಪಿಟ್ಕೊಡಿ. ಸೊ ಅಂಡ್ ಎ ಇಸ್ ಗ್ರೇಟರ್ ದನ್ 0 ಅಂತ ಅಸ್ಯೂಮ್ ಮಾಡ್ಕೋಬೇಕು. ಸೊ ಎ ಇಸ್ ಗ್ರೇಟರ್ ದನ್ 0, 10 ಇದೆ, ತೊಂದ್ರೆ ಇಲ್ಲ. ಈಗ ಏನ್ ತಗೋಬೇಕು ನಾವೀಗ 1 minus x should be greater than 0 ತಗೋಬೇಕು. But also your denominator should not be equal to 0. Keep that in mind because the function is in the denominator. ಯಾವಾಗ ಡಿನಾಮಿನೇಟರ್ 0 ಆಗುತ್ತೆ ಅಂತಂದ್ರೆ ಸಪೋಸ್ ಇಫ್ ಪುಟ್ x is equal to 0 log 1 ಬರುತ್ತೆ. ಇನ್ನೊಂದು ವಿಷಯ ಗೊತ್ತಿರಬೇಕು, log 1 ವ್ಯಾಲ್ಯೂ 0 ಆಗುತ್ತೆ. log 1 ಬರ್ಬೇಕಂದ್ರೆ x ಗೆ ಏನ್ ಹಾಕಬಾರ್ದು, ನೀವು 0 ಹಾಕಬಾರ್ದು. 0 ಹಾಕ್ಬಿಟ್ರೆ log 1 ಆಗುತ್ತೆ, log 1 ವ್ಯಾಲ್ಯೂ 0 ಆಗುತ್ತೆ. And x should not be equal to 0. ನಾವು 1 minus x greater than 0 ಅಂತಂದ್ರೆ ಸೊ x minus 1 lesser than 0, so x is lesser than 1 ಆಗುತ್ತೆ. x is lesser than 1 ಅಂತಂದ್ರೆ x belongs to what? So minus infinity comma 1 open. So this is, and ಇದರಲ್ಲಿ ನೀವು ಮೈನಸ್ 0 ಮಾಡಬೇಕು, ಓಕೆನಾ? ಸೊ ಇಲ್ಲ ಅಂತ ಕೊನೆಯಲ್ಲಿ ನೀವು ಮೈನಸ್ ಮಾಡ್ತೀವಿ ಅಂತಾನು ನಡೆಯುತ್ತೆ, ಓಕೆನಾ? ಸೊ ದಿಸ್ ಇಸ್ 1, ಕೊನೆಯಲ್ಲಿ ಮೈನಸ್ ಮಾಡೋಣ. ಸೊ ಯು ಕೀಪ್ ದಟ್ ಇನ್ ಮೈಂಡ್. ಸೊ ಯು ಹ್ಯಾವ್ ಟು ಸಬ್ಟ್ರಾಕ್ಟ್ ಮೈನಸ್, ಐ ಮೀನ್ 0ನ ಮೈನಸ್ ಮಾಡಬೇಕು ಬಂದಿರೋ ಫೈನಲ್ ಆನ್ಸರ್ ನಲ್ಲಿ. ನೋಡೋಣ ವಿಲ್ ಸಿ ದಟ್. ಸೊ ಸೆಕೆಂಡ್ ಅಲ್ಲಿ ಬಿ ನಲ್ಲಿ ಏನ್ ಮಾಡ್ಬೇಕು ಈಗ? ಸೊ ಸೆಕೆಂಡ್ ಅಂದ್ರೆ ಇದು, ಸೊ ಇದಕ್ಕೆ ಡೊಮೈನ್ ಫೈಂಡ್ ಮಾಡಿ. ಡೊಮೈನ್ ಹೆಂಗಾಗುತ್ತೆ? x plus 2 should be greater than or equal to 0 ಆಗುತ್ತೆ. ಸೊ x is greater than or equal to minus 2 ಆಗುತ್ತೆ. ಸೊ therefore x belongs to what? So minus 2 to infinity ಆಗುತ್ತೆ. Now you take the intersection of these two. ಫೈಂಡ್ ಮಾಡಿ, ಇಂಟರ್ಸೆಕ್ಷನ್ ತಗೊಳ್ಳಿ. ಆರ್ ಎಸ್ ನೀವು ಇಲ್ಲೇ ಮೈನಸ್ ಮಾಡ್ತೀವಿ 0ನ ಅಂತಂದ್ರೆ ಮೈನಸ್ ಮಾಡಬಹುದು. ಸೊ ಮೈನಸ್ ಸಿಂಗಲ್ ಟನ್ 0 ಮೈನಸ್ ಮಾಡ್ಬಿಡಿ, ಈ ವ್ಯಾಲ್ಯೂನ ಮೈನಸ್ ಮಾಡ್ಬಿಡಿ. ಇದರಲ್ಲಿ ಅವಾಗ ಏನಾಗುತ್ತೆ, ಒಂದು ಇಂಟರ್ವಲ್ ಅಲ್ಲಿ ಮೈನಸ್ ಒಂದು ಪಾಯಿಂಟ್ ನ ಮೈನಸ್ ಮಾಡೋದು ಹೆಂಗೆ ಅಂತ ಅಂದ್ರೆ ನೀವು ಹೆಂಗ್ ತಗೋಬೇಕಂತಂದ್ರೆ ವಿಚ್ ಇಂಪ್ಲಾಯ್ಸ್ ಮೈನಸ್ ಇನ್ಫಿನಿಟಿ ಟು 0 ತಗೋಬೇಕು, ಓಪನ್ ಹಾಕ್ಬೇಕು, ಯೂನಿಯನ್ 0 to 1 ಈ ತರ ತಗೋಬೇಕು. ದಿಸ್ ದ ಡೊಮೈನ್ ಆಫ್ ಫಸ್ಟ್ ಫಂಕ್ಷನ್ and this is the domain of second function. How to take the intersection of these two? So intersection ಹೆಂಗೆ ತಗೋತೀರಾ ನೋಡಿ, ಫಸ್ಟ್ ಒಂದು ಲೈನ್ ಹಾಕೋಬೇಕು. ಸೊ ಇಲ್ಲಿ ವ್ಯಾಲ್ಯೂಸ್ ತಗೋಬೇಕು, ಇದೆಲ್ಲ 0 ಇದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ 0 and this is 1 ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಮೈನಸ್ ಇನ್ಫಿನಿಟಿ and this is ಪ್ಲಸ್ ಇನ್ಫಿನಿಟಿ, ರೈಟ್? ಸೊ ಈಗ ಇಲ್ಲಿ ಮೈನಸ್ ಇನ್ಫಿನಿಟಿ ಟು 0 ಇದೆ, ಮತ್ತೆ 0 to 1 ಇದೆ. ಮೈನಸ್ ಇನ್ಫಿನಿಟಿ ಟು 0, ಮೈನಸ್ ಇನ್ಫಿನಿಟಿ ಟು 0 ಓಪನ್, 0 to 1 ಅದು ಕೂಡ ಓಪನ್. ಸೊ 0 to 1 ಅಂದ್ರೆ ಇದು ಕೂಡ ಓಪನ್, ಇದ್ರಲ್ಲಿ ವ್ಯಾಲ್ಯೂ 0 ಇಲ್ಲ, ನೆನ್ಪಿಟ್ಕೊಳ್ಳಿ. ಇದು ಒಂದ್ ಕತೆ ಆಯ್ತು. ಸೊ ಫಸ್ಟ್ ಒಂದು ಡೊಮೈನ್ ಇಂಟರ್ಸೆಕ್ಷನ್. ಇನ್ನೊಂದು ಡೊಮೈನ್ ಏನಿದೆ, ವಾಟ್ ಇಸ್ ದ ಡೊಮೈನ್ ಆಫ್ ಸೆಕೆಂಡ್ ಫಂಕ್ಷನ್? ಮೈನಸ್ 2 to infinity. ಮೈನಸ್ 2 ಇಲ್ಲೆಲ್ಲ ಬರುತ್ತಲ್ವಾ, ಸೊ ಇದು ಮೈನಸ್ 2 to infinity ಅಂದ್ರೆ ಸೊ ಇಷ್ಟು ಫುಲ್ ಬರುತ್ತೆ. ಸೊ ಮೈನಸ್ 2 to infinity ಬರುತ್ತೆ. ಇವೆರಡರಲ್ಲೂ ಇಂಟರ್ಸೆಕ್ಷನ್ ಕೇಳಿದ್ದಾನೆ. ಇಂಟರ್ಸೆಕ್ಷನ್ ಅಂದ್ರೆ ಇವೆರಡರಲ್ಲೂ ಕಾಮನ್ ಆಗಿ ಏನಿದೆ ನೋಡಿ, ಎಲ್ಲ ಕಾಮನ್ ಆಗಿದೆ. ಸೊ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎಲ್ಲ ಕಾಮನ್ ಪೋರ್ಷನ್ ಇದೆ, ಬಟ್ ಎಕ್ಸೆಪ್ಟ್ 0 ಇಲ್ಲ ಅದರಲ್ಲಿ. ಇದರಲ್ಲಿ 0 ಇದೆ, ಇದ್ರಲ್ಲಿ 0 ಇಲ್ಲ. ಹಂಗಾಗಿ ಏನಾಗುತ್ತೆ ಆನ್ಸರ್ ಮೈನಸ್ 2 ಟು ಎಲ್ಲಿವರೆಗೂ? 0 ವರೆಗೂ. 0 ಇಸ್ ಎಕ್ಸ್ಕ್ಲೂಡೆಡ್, 0 ಇಲ್ಲ ಅದರಲ್ಲಿ. ಈ ಯೂನಿಯನ್ ಇನ್ನೊಂದೇನಾಗುತ್ತೆ, ಮತ್ತೆ ಅದೇ 0 ಇಂದ ಎಲ್ಲಿವರೆಗೂ? 1 ವರೆಗೂ. 1 ಏನು ಓಪನ್ ಕ್ಲೋಸ್? ಓಪನ್, ಯಾಕಂದ್ರೆ ಇಲ್ಲಿ 1 ಕೂಡ ಇಲ್ಲ. ಸೊ ಹಂಗಾಗಿ ಇದು ಆನ್ಸರ್ ಮೈನಸ್ 2 to 0 ಯೂನಿಯನ್ ಎಲ್ಲಿದೆ? ಬಿ, ನೋ ಎ ಆಪ್ಷನ್. ಎ ಮತ್ತೆ ಬಿ ಎರಡು ಸೇಮ್ ಇದೆ, ಬಟ್ ಇಲ್ಲಿ ಒಂದು ಇಂಟರ್ಸೆಕ್ಷನ್. ಸೊ ಯು ಹ್ಯಾವ್ ಟು ಟೇಕ್ ದ ಯೂನಿಯನ್. ಓಕೆ, ನೌ ಎ ಇಸ್ ದ ಕರೆಕ್ಟ್ ಆಪ್ಷನ್. Now this question is very important. So if the set x contains 7 elements and the set y contains 8 elements, then the number of bijective functions from x to y, number of bijections ಕೇಳಿದ್ದಾರೆ.
ನಂಬರ್ ಆಫ್ ಬೈಜೆಕ್ಷನ್ಸ್ ಆಗ್ಬೇಕಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಎಫ್ ಫ್ರಮ್ ಎ ಟು ಬಿ ಇದ್ದಾಗ ಬೈಜೆಕ್ಷನ್ಸ್ ಆಗ್ಬೇಕಂದ್ರೆ ಸಪೋಸ್ ಇಫ್ ದಿಸ್ ಹ್ಯಾಸ್ ಎಮ್ ಎಲಿಮೆಂಟ್ಸ್ ಅಂಡ್ ದಿಸ್ ಹ್ಯಾಸ್ ಎಮ್ ನಂಬರ್ ಆಫ್ ಎಲಿಮೆಂಟ್ಸ್, ಬೈಜೆಕ್ಷನ್ಸ್ ಪಾಸಿಬಲ್ ಆಗ್ಬೇಕಂದ್ರೆ ಎಮ್ ಇಸ್ ಈಕ್ವಲ್ ಟು ಎನ್ ಆಗ್ಬೇಕು. ಸೊ ಇದರಲ್ಲಿ 7 ಇದೆ, ಇದರಲ್ಲಿ 7 ಇದೆ, ಇದರಲ್ಲಿ 8 ಇದೆ. ಸೊ ಎಮ್ ಇಸ್ ನಾಟ್ ಈಕ್ವಲ್ ಟು ಎನ್ ಆಯ್ತು. ಓಕೆ, ಸೊ ಬೈಜೆಕ್ಷನ್ಸ್ ಪಾಸಿಬಲ್ ಇಲ್ಲ. ಬೈಜೆಕ್ಷನ್ಸ್ ಪಾಸಿಬಲ್ ಇಲ್ಲ ಅಂತಂದ್ರೆ ಆನ್ಸರ್ ಏನು? 0 ಅಷ್ಟೇ. ಓಕೆನಾ? ದಿಸ್ ಇಸ್ ಆಸ್ಟ್ ಇನ್ 2022. So there is another question of same kind asked in 2022. ಎಷ್ಟು ಸರಿ ಕೇಳಿದ್ದಾರೆ ಈ ತರ ಕ್ವಶನ್ಸ್, ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಪ್ರಿವಿಯಸ್ ಇಯರ್ ನ. ಓಕೆನಾ? ಸೊ ಸಿಮಿಲರ್ಲಿ, ಸೊ -1 ಇಲ್ಲಿ ಬರುತ್ತೆ, -2 ಇಲ್ಲಿ ಬರುತ್ತೆ, 4 ಕೂಡ ಇಲ್ಲಿ ಬರುತ್ತೆ. ಸೊ ಏನಾಗುತ್ತೆ ಈಗ, ವಿಚ್ ಇಸ್ ಈಕ್ವಲ್ ಟು -1 ಹಾಕಿದ್ರೆ ಏನು ಬರುತ್ತೆ? -3 ಬರುತ್ತೆ. +2 ಹಾಕಿದ್ರೆ ನಿಮ್ಗೆ 4 ಬರುತ್ತೆ. 4 ಹಾಕಿದ್ರೆ ನಿಮ್ಗೆ 8 ಬರುತ್ತೆ. ಸೊ ನಿಮ್ಗೆ ಆನ್ಸರ್ 9 ಬರುತ್ತೆ. ಆಪ್ಷನ್ ಡಿ ಇಸ್ ಕರೆಕ್ಟ್. ಸೊ ನೆಕ್ಸ್ಟ್ ಅದೇ 2022 ನಲ್ಲಿ ನಿಮ್ಗೆ, ಸೊ ದೇ ಹ್ಯಾವ್ ಆಸ್ಕ್ಡ್ ಒನ್ ಮೋರ್ ಕ್ವಶನ್, ದಟ್ ಇಸ್ the relation R defined in N by A relation A related to B. So 3A plus 2B is equal to 27 ಅಂತ ಕೊಟ್ಟಿದ್ದಾರೆ. 3A plus 2B is equal to 27. ಸೊ ಇಷ್ಟು ಕೊಟ್ಟಿದ್ದಾರೆ. ದೆನ್ ಆರ್ ಈಸ್ ವಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮ್ಗೆ ಅಬ್ಸರ್ವ್ ಮಾಡ್ಬೋದು, ನಿಮ್ ಬೇಸಿಕ್ ಆಗಿ ನೀವು ಆನ್ಸರ್ ಹೇಳ್ತಾ ಹೋಗ್ಬೋದು. ಸೊ ಫಸ್ಟ್ ಆಪ್ಷನ್ ಆಗೋ ಚಾನ್ಸ್ ಇದೆಯಾ ಅಂತಂದ್ರೆ 2,1 ಎ ಜಾಗದಲ್ಲಿ 2 ಹಾಕೊಳ್ಳಿ, ಬಿ ಜಾಗದಲ್ಲಿ 1 ಹಾಕೊಳ್ಳಿ, ಸ್ಯಾಟಿಸ್ಫೈ ಆಗುತ್ತಾ ನೋಡ್ಕೊಳ್ಳಿ. ಸೊ ಯು ಚೆಕ್ ಫಾರ್ ಆಪ್ಷನ್ ಎ. ಆಪ್ಷನ್ ಎ ಜಾಗದಲ್ಲಿ 1 ಹಾಕಿದ್ರೆ ಬರುತ್ತೆ 3, ಪ್ಲಸ್ ಬಿ ಜಾಗದಲ್ಲಿ 1 ಎ ಜಾಗದಲ್ಲಿ 2 ಹಾಕ್ಬೇಕಲ್ವಾ? ಎ ಜಾಗದಲ್ಲಿ 2 ಹಾಕಿದ್ರೆ ನಿಮಗೆ 6 ಬರುತ್ತೆ. 6 ಪ್ಲಸ್ 2 ಬಿ ಜಾಗದಲ್ಲಿ 1 ಹಾಕಿದ್ರೆ 2 ಬರುತ್ತೆ. ಇಸ್ ಈಕ್ವಲ್ ಟು 27 ನಾ? ನೋ. ಸೊ ನಾಟ್ ಪಾಸಿಬಲ್. ಹಾಗಾಗಿ ಎ ಇಸ್ ಇನ್ ಡಿಸ್ಕಾರ್ಡೆಡ್. ಸೊ this 2,1 does not belongs to the relation. ಹಾಗಾಗಿ ಈಸಿಲಿ ಡಿಸ್ಕಾರ್ಡೆಡ್. ಅಂಡ್ ಬಿ ಅಬ್ಸರ್ವ್ ಮಾಡಿ, ಸಿ ಡಿ ಅಬ್ಸರ್ವ್ ಮಾಡಿ, ಡಿ ನಲ್ಲಿ 0 ಅಂತ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ಅವನು ದ ಸೆಟ್ ಇಸ್ ಡಿಫೈನ್ಡ್ ಆನ್ ನ್ಯಾಚುರಲ್ ನಂಬರ್ಸ್ ಆಗಿರೋದ್ರಿಂದ 0 ಬರೋಕ್ ಚಾನ್ಸ್ ಇಲ್ಲ. ಅಂಡ್ ಈವನ್ ದಿಸ್ ಇಸ್ ಆಲ್ಸೋ 0 ಇದೆ, ಇಲ್ಲೂ ಕೂಡ 0 ಇರೋದ್ರಿಂದ ಇದು ಪಾಸಿಬಲ್ ಇಲ್ಲ. ದಿಸ್ ಇಸ್ ಆಲ್ಸೋ ನಾಟ್ ಪಾಸಿಬಲ್. ಹಾಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ರೈಟ್, ಆಪ್ಷನ್ ಬಿ ಇಸ್ correct. Next question. Next question is the last question. So kcet 2022 ನಲ್ಲಿ ಕೇಳಿರೋ ಕ್ವಶನ್ ಇದು ಕೂಡ. ಸೊ ಏನ್ ಕೇಳಿದಾನೆ ಅಂತ ಅಂದ್ರೆ, the domain of cos inverse of greatest integer function ಕೇಳಿದ್ದಾರೆ. ಸೊ ಅಂದ್ರೆ ಇದರಲ್ಲಿ ಯಾವ್ದು ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಗ್ರೇಟೆಸ್ಟ್ ಇಂಟಿಜರ್ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕಾಗುತ್ತೆ ಇಲ್ಲಿ. ಸೊ ನಿಮ್ಗೆ ಗೊತ್ತಿದೆ cos inverse x ಡೊಮೈನ್ ಏನಾಗುತ್ತೆ. ವಾಟ್ ಇಸ್ ದ ಡೊಮೈನ್ ಆಫ್ cos inverse x? ಸೊ ಡೊಮೈನ್ ಆಫ್ cos inverse x ಬಂದ್ಬಿಟ್ಟು -1 to 1 ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಸೊ ಅಂದ್ರೆ cos inverse of greatest integer function should be lie between -1 to 1. Okay, so this is the thing. ನಿಮ್ಗೆ cos inverse x domain ಗೊತ್ತಲ್ವಾ? So what is the domain of cos inverse? So I just take ನಿಮ್ಗೆ greatest integer has t ಅಂತ ತಗೊಂಡ್ಬಿಡಿ. Greatest integer of x as t. Then what is the domain of cos inverse t? Or else you can say for any cos inverse t ಗೆ domain ಏನಾಗುತ್ತೆ? So which is less than or equal to 1 and which is greater than or equal to -1. So this is the domain. Sorry, right. ಅಷ್ಟೊಂದೆಲ್ಲ ಮಾಡೋದಕ್ಕಿಂತ ಬೆಟರ್ ಅಂತ ಅಂದ್ರೆ ಸೊ ಡೈರೆಕ್ಟ್ ಮಾಡೋಣ. ಸೊ ಐ ಕನ್ಸಿಡರಿಂಗ್ ದ ರೇಂಜ್ ಇಸ್ ನಾಟ್ ಡೊಮೈನ್ ಅಲ್ವಾ ಕೇಳೋದು. ಸೊ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಅಂತ ಕೇಳಿದ್ರೆ, ಸೊ ಡೊಮೈನ್ ಆಫ್ ಕಾಸ್ ಇನ್ವರ್ಸ್ ಆಫ್ ಎನಿ ವೇರಿಯಬಲ್, ಆ ವೇರಿಯಬಲ್ ಎಲ್ಲಿಂದ ಎಲ್ಲಿಗೆ ನೀವು ಇನ್ಪುಟ್ ಕೊಡ್ಬೋದು, -1 to 1 ಅಂದ್ರೆ ಗ್ರೇಟೆಸ್ಟ್ ಇಂಟೀಜರ್ ವ್ಯಾಲ್ಯೂ ಆಫ್ ಎಕ್ಸ್ ಬಿಲಾಂಗ್ಸ್ ಟು ವಾಟ್? -1 to this is the domain of inverse. Okay, so which implies x value ಬೇಕಲ್ವಾ? x belongs to ನೋಡಿ -1 ಹಂಗೆ ಇರುತ್ತೆ. 1 ಎಲ್ಲಿವರೆಗೂ ಬರುತ್ತೆ? 1.999 ವರೆಗೂ ತಗೊಂಡ್ರು ನೀವು 1 ಬರುತ್ತಲ್ವಾ? ಅಂದ್ರೆ till to open ವರೆಗೂ ನಿಮ್ಗೆ ಆನ್ಸರ್ 1 ಬರ್ತಾ ಇರುತ್ತೆ. ಸೊ ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ, ಇದು ಗ್ರೇಟೆಸ್ಟ್ ಇಂಟಿಜರ್ ಇಸ್ ಡಿಫ್ರೆಂಟ್ ಅಂಡ್ ದಿಸ್ x ಇಸ್ ಡಿಫ್ರೆಂಟ್. ಓಕೆ, ಅಂದ್ರೆ ಗ್ರೇಟೆಸ್ಟ್ ಇಂಟಿಜರ್ 1 ಬರುತ್ತೆ ಆನ್ಸರ್ ಅಂತ ಇಲ್ಲಿ ಹೇಳ್ತಿದ್ದಾನೆ. 1 ಎಲ್ಲಿವರೆಗೂ ಬರುತ್ತೆ ನಿಮ್ಗೆ? 2 ಪಾಯಿಂಟ್ ಸಮಥಿಂಗ್ ಎಷ್ಟು ಹಾಕಿದ್ರು ನಿಮ್ಗೆ 1 ಬರುತ್ತೆ. ಅಂದ್ರೆ -1, 2. ಆಪ್ಷನ್ ಎ ಇಸ್ ಕರೆಕ್ಟ್. Now the next question. Okay, so these are all the questions. 2022 ಪ್ರತಿಯೊಂದು ಕ್ವಶನ್
ಸಾಲ್ವ್ ಮಾಡಿದ್ದೀನಿ. ಸೊ ಇಷ್ಟನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ. ಸಿನಾಪ್ಸಿಸ್ ನಾನು ಬೇಕಾದ್ರೆ ಪ್ರೊವೈಡ್ ಮಾಡ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಪ್ರೊವೈಡ್ ಮಾಡ್ತಾ ಹೋಗ್ತೀನಿ. ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ kcet, ಅಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು. ಸೊ ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ಚಾಪ್ಟರ್ ಮ್ಯಾಟ್ರಿಕ್ಸ್ ಇಂದ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ಕ್ವಶನ್ಸ್ ಯಾವ್ದಿದೆ ಅಂತ. ಸೊ ಕೀಪ್ ಸಪೋರ್ಟಿಂಗ್ ಅಸ್. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.